ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ನಮಸ್ತೆ ವೀಕ್ಷಕರೇ, ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಇವತ್ತಿನ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಪೋಷಣೆ, ಬೆಳವಣಿಗೆ, ಆರೋಗ್ಯ ಕುರಿತು ಸಾಕಷ್ಟು ಮಾಹಿತಿನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಅಂತಾನೆ ಹೇಳ್ಬೋದು. ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದಂತಹ ಭಾನ್ನವಿ ಆಸ್ಪತ್ರೆಯ ನವಜಾತ ಶಿಶು ತಜ್ಞರಾದಂತಹ ಡಾಕ್ಟರ್ ಮೇಘನಾಯನ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ನಿಮಗೆ ಮಕ್ಕಳ ಬೆಳವಣಿಗೆ, ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿನ ನೀಡ್ತಾರೆ ಅಂತ ಹೇಳ್ತಾ ಮತ್ತೆ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ಸಾಕಷ್ಟು ಮಾಹಿತಿನ ನೀಡಿದ್ರಿ ಅಂತಾನೆ ಹೇಳ್ಬೋದು. ತಾಯಿಯ ಹಾಲು ಮಗುವಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಮತ್ತೆ ಮಗುವಿನ ಲಾಲನೆ ಪಾಲನೆ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ರಿ. ಇವತ್ತಿನ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಗುವಿನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಏನಂತಂದ್ರೆ, ಮಗುವಿನ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ಬ್ರಾಂಡೆಡ್ ಕ್ರೀಮ್ಸ್ ಗಳೆಲ್ಲ ಅವೈಲೇಬಲ್ ಇರುತ್ತೆ. ಕೆಲವೊಂದು ತಾಯಂದಿರಿಗೆ ಗೊತ್ತಿರಲ್ಲ ಯಾವೊಂದು ಮೆಡಿಸಿನ್ಸ್ ನ ತಗೋಬೇಕು, ಯಾವೊಂದು ಮಗುವಿಗೆ ಕ್ರೀಮ್ ನ ಅಥವಾ ಲೋಷನ್ಸ್ ನ ಹಚ್ಚಬೇಕು ಅಂತ ಗೊತ್ತಿರಲ್ಲ. ಸ್ಪೆಸಿಫಿಕ್ ಆಗಿ ಇಂತಿಷ್ಟು pH ಲೆವೆಲ್ ಅಂತ ಇರುತ್ತೆ, ಹೇಗೆ ಅದು? ಹೌದು, ಮಕ್ಕಳಿಗೆ ಯೂಶಲಿ ಏಜ್ ಗ್ರೂಪ್ ಮೇಲೆ ಹೋಗುತ್ತೆ. ಏನು ನಾವು ಸೋಪ್ಸ್ ಯೂಸ್ ಮಾಡೋದಾಗಲಿ, ಬಾಡಿ ಲೋಷನ್ಸ್ ಯೂಸ್ ಮಾಡೋದಾಗಲಿ, ಒಂದು ಸ್ಕಿನ್ ಕೇರ್ ಅಂತ ಯೂಶಲಿ ಮಕ್ಕಳಿಗೆ ಮಾಡೋದು ಮತ್ತು ಅಡಲ್ಟ್ಸ್ಗೆ ಮಾಡೋದು ಡಿಫ್ರೆಂಟ್ ಇರುತ್ತೆ. ನೀವು ಆಗಲೇ ಹೇಳ್ದಂಗೆ ಮಕ್ಕಳು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಅವ್ರದ್ದು ಸ್ಕಿನ್ನು ಮತ್ತು ನಮ್ಮ ಅಡಲ್ಟ್ ಸ್ಕಿನ್ನು pH ಒಂದೇ ಇರಲ್ಲ. ಮಕ್ಕಳದ್ದು pH ಇನ್ನು 5.5, ಅರೌಂಡ್ 5.5 ಇರ್ತದೆ ಮಕ್ಕಳು pH. ಸೊ ಆ ರೇಂಜಲ್ಲಿರೋ ಸೋಪ್ಸ್ನ ಯೂಸ್ ಮಾಡೋದು ಒಳ್ಳೆಯದು. ಈವನ್ ಬಾಡಿ ಲೋಷನ್ಸ್ ಆಗಲಿ, ದಟ್ ಇಸ್ ಆಲ್ಸೋ ದರ್. ಅದನ್ನು ಅಷ್ಟೇ ಮಕ್ಕಳಿಗೆ ಆ pH ಅಲ್ಲಿ ಇರೋ ಬಾಡಿ ಲೋಷನ್ಸು, ಬೇಬಿ ಫ್ರೆಂಡ್ಲಿ ಬಾಡಿ ಲೋಷನ್ಸ್ ಅಂತಲೇ ಬರ್ತದೆ, ಅಂಥವನ್ನ ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಫಸ್ಟ್ 6 ಮಂತ್ಸ್ ಒಳಗಡೆ ಯೂಶಲಿ ಸನ್ಸ್ಕ್ರೀನ್ಸು ಆ ಥರ ಎಲ್ಲ ಯೂಸ್ ಮಾಡೋದೇನು ಬೇಕಾಗಲ್ಲ. ಆಮೇಲೆ ಪೌಡರ್ಸ್, ಕೆಲವೊಬ್ರು ಟ್ಯಾಲ್ಕಮ್ ಪೌಡರ್ಸ್ ಏನು ಹೇಳ್ತೀವಿ, ಮಕ್ಕಳಿಗೆ ನಾವು ನೋಡಿರ್ತೀವಿ ಸ್ನಾನ ಮಾಡಿಸಾದ್ಮೇಲೆ ಫುಲ್ಲು ಬಾಡಿಗೆಲ್ಲ ಪೌಡರ್ ಹಾಕ್ಬಿಟ್ಟಿರ್ತಾರೆ. ಅದು ಪೌಡರ್ ಯೂಸ್ ಫಸ್ಟ್ ಮೊದಲ 6 ತಿಂಗಳು ಮಕ್ಕಳಿಗೆ ಪೌಡರ್ಸ್ ಯೂಸ್ ಮಾಡಬಾರ್ದು. ಬಿಕಾಸ್ ಏನಾಗುತ್ತೆ, ಆ ಪೌಡರ್ದು ಏನೋ ರಿಲೀಸ್ ಮಾಡ್ತದೆ. ಅದರಿಂದ ಮಕ್ಕಳಿಗೆ ಇನ್ನು ನೋಸಲ್ಲು ಸೈನಸಸ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಅದರಿಂದ ಪರ್ಸಿಸ್ಟೆಂಟ್ ಕಾಫ್ ಶುರುವಾಗೋದು, ಅಲರ್ಜಿಕ್ ಸಿಂಪ್ಟಮ್ಸ್ ಥರ ಶುರುವಾಗೋದು, ಮೈಯಲ್ಲೆಲ್ಲ ರ್ಯಾಷಸ್ ಶುರುವಾಗೋದು, ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಫಸ್ಟ್ 6 ಮಂತ್ಸ್ ಪೌಡರ್ ಯೂಸ್ ಮಾಡಬೇಡಿ. ಬೇಬಿ ಫ್ರೆಂಡ್ಲಿ ಸೋಪ್ಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಶ್ಯಾಂಪೂ ಆಗಲಿ, ಲೋಷನ್ಸ್ ಆಗಲಿ, ಸೋಪ್ ಆದರೆ ಅಲ್ಲ ಅಂದರೆ ಒಂದು ನಿಮ್ಮ ಪೀಡಿಯಾಟ್ರಿಷನ್ ಹತ್ರ ಕನ್ಸಲ್ಟ್ ಮಾಡಿ ಅವರು ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಬೆಟರ್ ಅದು ಯೂಸ್ ಮಾಡ್ಬೋದು. ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ಬೋದು ಮಕ್ಕಳಲ್ಲಿ. ಯೂಶಲಿ ಒನ್ ಇಯರ್ ನಂತರದ ಮಕ್ಕಳಲ್ಲಿ ನಾವು ಸನ್ಸ್ಕ್ರೀನ್ಸ್ನ ಯೂಸ್ ಮಾಡ್ತೀವಿ. 1 ಇಯರ್ ನಂತರ ಆದಮೇಲೆ ಬೇಬಿ ಫ್ರೆಂಡ್ಲಿ ಸನ್ಸ್ಕ್ರೀನ್ಸೇ ಬರ್ತದೆ, SPF ಇರೋ ಅಂಥದ್ದು. ಸೊ ಅದನ್ನು ಯೂಸ್ ಮಾಡೋದು ಒಳ್ಳೆಯದು. ಆ್ಯಂಡ್ ಒನ್ ಮೋರ್ ಕನ್ಸರ್ನ್ ಏನಂತ ಹೇಳಿದ್ರೆ, ಪೇರೆಂಟ್ಸು ಮುಖಕ್ಕೆ ಒಂದು ಕ್ರೀಮ್ ಬೇಕು, ಬಾಡಿಗೆ ಲೋಷನ್ ಒಂದು ಹಚ್ಚಬೇಕು ಆ ಥರ. ಯೂಶಲಿ ಸ್ಕಿನ್ನಲ್ಲಿ, ಬೇಬಿ ಸ್ಕಿನ್ನಲ್ಲಿ ಆ ಥರ ಡಿಫ್ರೆನ್ಷಿಯೇಷನ್ ಏನಿರಲ್ಲ. ಮುಖದ ಸ್ಕಿನ್ ಆಗಲಿ, ಬಾಡಿ ಸ್ಕಿನ್ ಆಗಲಿ, ಆಲ್ಮೋಸ್ಟ್ ಸ್ಕಿನ್ ಟೈಪ್ ಒಂದೇ ಥರ ಇರುತ್ತೆ. ಸೊ ಅಂಟಿಲ್ ಅಟ್ಲೀಸ್ಟ್ ದ ಬೇಬಿ ಕ್ರಾಸಸ್ 1 ಇಯರ್ ತುಂಬ ತನಕ ನಿಮ್ಮ ಮಗುಗೆ ಸೇಮ್ ನೀವು ಬಾಡಿ ಲೋಷನ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನೇ ಫೇಸ್ಗೂ ಸಹ ಅಪ್ಲೈ ಮಾಡ್ಬೋದು. ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸೋದು ಕೂಡ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಹೇಗೆಗೋ ಸ್ನಾನ ಮಾಡಿಸ್ಬೋದು, ಯಾವ ರೀತಿ ಪ್ರೊಸೀಜರ್? ಯೂಶಲಿ ನ್ಯೂ ಬಾರ್ನ್ ಬೇಬೀಸಲ್ಲಿ ಏನು ಹೇಳ್ತೀವಿ, ಆಗಿನ ಹುಟ್ಟಿದ ಮಕ್ಕಳಿಗೆ 2.5 kgs ದಾಟಿರೋ ಮಕ್ಕಳಿಗೆ ನಾವು ಸ್ನಾನ ಮಾಡ್ಸೋಕೆ ಅಡ್ವೈಸ್ ಮಾಡ್ತೀವಿ. 2.5 ಒಳಗಿರೋ ಮಕ್ಕಳಿಗೆ ಯೂಶಲಿ ಬಾತಿಂಗ್ನ ಅವಾಯ್ಡ್ ಮಾಡ್ತೀವಿ. ಏನಕ್ಕಂದರೆ ಸ್ನಾನ ಏನು ಮಾಡ್ತೀವಿ, ಸ್ನಾನ ಮಾಡಿಸೋದ್ರಿಂದ ಪದೇ ಸ್ನಾನ ಮಾಡಿಸೋದ್ರಿಂದ ಆಲ್ರೆಡಿ ಮಕ್ಕಳು ವೆಯ್ಟ್ ಕಮ್ಮಿ ಇದ್ದಾರೆ. 2 kgಗಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ವೆಯ್ಟ್ ಆಲ್ರೆಡಿ ಕಮ್ಮಿ ಇರುತ್ತೆ. ಅದ್ರ ಮೇಲೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಇನ್ನೂ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ತುಂಬ ಹೊತ್ತು ಬಟ್ಟೆ ಹಾಕ್ದಲೇ ಇರೋದು, ತುಂಬ ಬಿಸಿ ನೀರು ಉಯ್ಯೋದ್ರಿಂದ ಮಕ್ಕಳದ್ದು ಟೆಂಪ್ರೇಚರ್ ಇನ್ನೂ ಜಾಸ್ತಿ ಆಗುತ್ತೆ, ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಆಲ್ರೆಡಿ ಕಮ್ಮಿ ಇರೋ ಮಕ್ಕಳು ವೆಯ್ಟ್ ಇನ್ನೂ ಲೂಸ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ 2.5ಗಿಂತ ಒಳಗಿರೋ ಇರೋ ಮಕ್ಕಳಿಗೆ ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತ ಹೇಳಿ, ಜಸ್ಟ್ ಅಂದರೆ ಒಂದು ಬಿಸಿನೀರು ಬಟ್ಟೆಯಲ್ಲಿ ಮಗುವುದು ತಲೆ, ಬಾಡಿ ಎಲ್ಲ ಒರೆಸಿದ್ರೆ ಸಾಕಾಗುತ್ತೆ. 2.5 kg ಮೇಲಿರೋ ಮಕ್ಕಳಿಗೆ ಸ್ನಾನ ಮಾಡಿಸ್ಬೋದು. ಆಮೇಲೆ ಸ್ನಾನನೂ ಅಷ್ಟೇ ತುಂಬ ಬಿಸಿ ನೀರು ಯೂಸ್ ಮಾಡೋದು ಬೇಕಾಗಿಲ್ಲ. ಒಬ್ಬರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಸ್ನಾನ, ಒಂದು 15-20 ಮಿನಿಟ್ಸ್ ಸ್ನಾನ ಮಾಡಿಸ್ತಾನೆ ಇರೋದು. ಮಕ್ಕಳಿಗೆ ಇದು ಕಡಲೆ ಹಿಟ್ಟು ಯೂಸ್ ಮಾಡೋದು, ಅರಿಶಿನ ಹಾಕಿ ಯೂಸ್ ಮಾಡೋದು,
ಇದನ್ನೆಲ್ಲ ಮಾಡಬೇಡಿ. ಇದರಿಂದ ಏನಾಗುತ್ತೆ, ಮಕ್ಳದಿನ್ನ ಸ್ಕಿನ್ ಇನ್ನು ತುಂಬ ಸೆನ್ಸಿಟಿವ್ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ. ಸೊ ಬೆಟರ್ ಟು ಅವಾಯ್ಡ್ ದಿಸ್. ಈಗ ವಾರದಲ್ಲಿ ಎಷ್ಟು ದಿನ ನಾವು ಸ್ನಾನ ಮಾಡಿಸ್ಬೇಕಾಗುತ್ತೆ ಮಕ್ಕಳಿಗೆ? ಈಗ ಕೆಲವೊಬ್ರು ಏನಂತ ಅಂದ್ರೆ ನಾನು ಹೈಜಿನಿಕ್ ಆಗಿರ್ಬೇಕು ನನ್ನ ಮಗು ಅಂತೇಳಿ ದಿನ ಸ್ನಾನ ಮಾಡಿಸೋರು ಕೂಡ ಒಂದು ದಿನ ಸ್ನಾನ ಮಾಡಿಸ್ಬೋದು, ಏನಿಲ್ಲ. 2.5 ಮೇಲಿದೆ ನಿಮ್ಮ ಮಗು ವೆಯ್ಟ್ ಅಂದರೆ ಡೈಲಿ ಸ್ನಾನ ಮಾಡಿಸೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ತುಂಬ ಸೋಪ್ಸ್ನ ಪರ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಡಿ. ಅಂದರೆ ತುಂಬ ಸೋಪ್ ಹಾಕಿ ನಿಮ್ಮ ಮಗು ಚೆನ್ನಾಗಿ ಕಾಣಬೇಕು ಅಂದರೆ ತುಂಬ ಸೋಪ್ ಹಾಕೋದು ಅದನ್ನು ಯೂಸ್ ಮಾಡಬೇಡಿ. ಅಂದರೆ ತುಂಬ ಟೈಮ್ ತೊಗೋಬೇಡಿ ಸ್ನಾನ ಮಾಡ್ಸೋಕ್ಕೆ. ಒಂದು ಮಿನಿಮಮ್ 10 to 15 ಮಿನಿಟ್ಸ್ ಒಳಗಡೆ ಸ್ನಾನ ಮಾಡಿಸಿ ಮಗುನ ನೀಟಾಗಿ ಒಂದು ಟವಲಲ್ಲಿ ಡ್ರೈ ಮಾಡಿ ಬೇಗ ಬಟ್ಟೆ ಹಾಕಬೇಕು. ಈಗ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ, ಮತ್ತೆ ಹೀಗೆ ನೋಡ್ತಾ ಇರಿ ಸಿ ಮೈಸೂರು ವಾಹಿನಿ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಜೀವನ್ ರೇಖಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಒಂದು ಕಾಲ್ ಇದೆ ತಗೊಳ್ಳೋಣ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್? ನಾಗೇಶ್ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ಮಿಸ್ಸಸ್ಗೆ ಡೆಲಿವರಿ ಆಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಮಗುಗೆ ನನ್ನ ಮಿಸ್ಸಸ್ಗೆ ಡೆಲಿವರಿ ಆಯ್ತು. ಓಕೆ. ಟ್ವಿನ್ಸ್ ಮಗು ಆಗಿರೋದು. ಈಗ ಮಗುಗೆ ಹಾಲು ಕುಡಿಸ್ತಾ ಇದಾರೆ. ಮಗುಗೆ ಹಾಲು ಸಾಕಾಗಿಲ್ಲ ಅಂತಂದ್ರೆ ಲ್ಯಾಕ್ಟೋಜನ್ ಪೌಡರ್ ಬರ್ಕೊಟ್ಟಿದ್ರು. ಅದನ್ನ ಕೊಟ್ರೆ ಬೆಳವಣಿಗೆ ಆಗುತ್ತೆ ಮೇಡಮ್. ಗ್ರೋತ್ ಚೆನ್ನಾಗಿರುತ್ತೆ. ತಾಯಿ ಎದೆ ಹಾಲು ತರಾನೇ ಇರುತ್ತೆ, ಇಲ್ಲ ಕಡಿಮೆ ಇರುತ್ತೆ. ಇವಾಗ ಮಗು ಟ್ವಿನ್ಸ್ ಇರೋದ್ರಿಂದ ಹಾಲು ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಳಬೇಕಾಗಿತ್ತು, ಡೌಟ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಓಕೆ ಸರ್, ಒಂದು ತಾಯಿ ಎದೆ ಹಾಲಿಗೆ ಯಾವುದೂ ಸಬ್ಸ್ಟಿಟ್ಯೂಟ್ ಇಲ್ಲ. ಅಂದರೆ ತಾಯಿ ಎದೆ ಹಾಲೇ ಫುಲ್ಲು ತುಂಬ ಒಳ್ಳೆ ಅಂಥದ್ದು ಫೀಡ್ ಮಾಡೋಕ್ಕೆ ಮಕ್ಕಳಿಗೆ. ಬಟ್ ಇದು ಟ್ವಿನ್ಸ್ ಆಗಿರೋದ್ರಿಂದ ಏನಾಗುತ್ತೆ, ಇಬ್ರು ಮಕ್ಕಳಿಗೆ ಕುಡ್ಸೋಕ್ಕೆ ತಾಯಿ ಎದೆ ಹಾಲು ಸಾಕಾಗ್ದಲ್ಲೇ ಇರ್ಬೋದು. ಆಮೇಲೆ ಮಗುದು ವೆಯ್ಟ್ ಕಮ್ಮಿ ಇರ್ಬೋದು. ಇದರಿಂದಾಗಿ ಹಾಲು ಸಾಕಾಗಲ್ಲ. ವೆಯ್ಟ್ ಇನ್ಕ್ರೀಸ್ಗೋಸ್ಕರ ಇನ್ನು ಮಕ್ಕಳಿಗೆ ಎಕ್ಸ್ಟ್ರಾ ಫೀಡಿಂಗ್ ಅಂತ ಹೇಳಿರ್ತೀವಿ. ಹಾಲು ಜೊತೆ ಸ್ವಲ್ಪ ಇದು ಒಳ್ಳೆಯಲ್ಲಿ ಹಾಲು ಕುಡಿಸ್ಬೇಕು, ಪಲಡಾ ಫೀಡಿಂಗ್ ಅಂತೆಲ್ಲ ಹೇಳಿರ್ತೀವಿ. ಸೊ ಲ್ಯಾಕ್ಟೋಜನ್ ಪ್ರಿಸ್ಕ್ರೈಬ್ಡ್ ತೊಗೊಳ್ಬೋದು ಸರ್. ಸ್ಟೇಜ್ 1 ಅಂತ ಬರ್ಕೊಟ್ಟಿರ್ತಾರೆ. ಅದರಲ್ಲೂ ಹಲವಾರು ಸ್ಟೇಜಸ್ ಬರುತ್ತೆ. ಇನಿಷಿಯಲಿ ಸ್ಟೇಜ್ 1 ಅಂತ ಬರ್ಕೊಟ್ಟಿರ್ತಾರೆ. ಬಟ್ ಫಸ್ಟ್ ತಾಯಿ ಹಾಲನ್ನ ಕುಡಿಸಿ, ಅದ್ರ ಮೇಲೂ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ, ಇನ್ನು ಮಗು ಅಳ್ತಾ ಇದೆ ಫೀಡಿಂಗಿಗೋಸ್ಕರ ಅಂತ ಹೇಳಿದ್ರೆ ಲ್ಯಾಕ್ಟೋಜನ್ನ ಯೂಸ್ ಮಾಡ್ಬೋದು. ಬಟ್ ತಾಯಿ ಹಾಲು ಸಾಕಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ತೋರಿಸಿದೀವಿ ಡಾಕ್ಟರ್ಗೆ. ಹಾಂ ಸರ್, ಯೂಸ್ ಮಾಡ್ಬೋದು. ಏನು ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಅನ್ನೋದಕ್ಕಿಂತ ಸಿನ್ಸ್ ಇದು ಟ್ವಿನ್ಸ್ ಆಗಿರೋದ್ರಿಂದ ಬರ್ಕೊಟ್ಟಿರ್ತಾರೆ. ಮಕ್ಕಳು ಒಂದು ಮಗುಗಾಗಿದ್ರೆ ಹಾಲು ಸಾಕಾಗ್ತಿತ್ತು, ಬಟ್ ಇಬ್ರು ಮಕ್ಕಳಿಗೆ ಕೆಲವೊಂದ್ಸರಿ ತಾಯಿ ಹಾಲು ಸಾಕಾಗಲ್ಲ, ಅಥವಾ ತೂಕ ಕಮ್ಮಿ ಇದ್ರೆ ಮಗು ತೂಕ ಸ್ವಲ್ಪ ಬೇಗ ಬರೋಕ್ಕೋಸ್ಕರ ಎಕ್ಸ್ಟ್ರಾ ಫೀಡಿಂಗಿಗೋಸ್ಕರ ಬರ್ಕೊಟ್ಟಿರ್ತಾರೆ. ನೀವು ಯೂಸ್ ಮಾಡ್ಬೋದು, ಏನು ಅದರಿಂದ ತೊಂದರೆ ಇಲ್ಲ. ಬಟ್ ಎಷ್ಟು ದಿನಕ್ಕೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ನೀವು ಫ್ರೀಕ್ವೆಂಟಾಗಿ ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಮತ್ತೆ 2 weeks ಒನ್ಸ್ ವೆಯ್ಟ್ನ ಚೆಕ್ ಮಾಡಿಸಿ, ನಿಮ್ಮ ಹಾಲು ತಾಯಿ ಹಾಲು ಎಷ್ಟು ಬರ್ತಾ ಇದೆ ಅಂತ ನೋಡಿಕೊಂಡು ಮಗು ವೆಯ್ಟ್ ಕಾನ್ಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಇದ್ರೆ, ತಾಯಿ ಹಾಲೇ ಸಾಕಾಗ್ತಾ ಇದ್ರೆ ನೀವು ಈ ಪೌಡರ್ ಹಾಲು ಲ್ಯಾಕ್ಟೋಜನ್ ಏನು ಕುಡಿಸ್ತಾ ಇದ್ದೀರಾ ಅದನ್ನು ಕಮ್ಮಿ ಮಾಡ್ಕೊಂಡು ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್, ಸ್ನಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸ್ನಾನ ಮಾಡ್ಲಿಕ್ಕೆ ಒಂದು ಪ್ರೊಸೀಜರ್ ಅಂತ ಹೇಳುತ್ತೆ ಅಂತ ಹೇಳಿ, ಈಗ ನಾವು ನೋಡಿರ್ತೀವಿ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಿ ಬಿಸಿಲು ಕಾಯಿಸೋದು ಅಂತ ಕೇಳಿರ್ತೀವಿ. ಸೊ ಪರ್ಫೆಕ್ಟ್ ಆಗಿ ಯಾವ ಒಂದು ಟೈಮ್ ಇಂಪಾರ್ಟೆಂಟ್? ಈಗ ಮಸಾಜ್ ಮಾಡಿ ಯಾವುದೋ ಒಂದು ಟೈಮಲ್ಲಿ ಮಕ್ಕಳಿಗೆ ಬಿಸಿಲು ಕಾಯಿಸೋದು ಕೂಡ ಸರಿ ಇರಲ್ಲ. ಒಂದು ಪರ್ಫೆಕ್ಟ್ ಟೈಮ್ ನಾವು ಸನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಮಕ್ಕಳಿಗೆ ಸ್ವಲ್ಪ ಮಾರ್ನಿಂಗ್ ಯೂಶಲಿ 8 ರಿಂದ 10 ಗಂಟೆ ಒಳಗಡೆ ಎಳೆ ಬಿಸಿಲು ಯಾವಾಗ ಬರುತ್ತೆ ಅವಾಗಿನ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆದಮೇಲೆ ಬರೋ ಬಿಸಿಲನ್ನು ಮಕ್ಕಳಿಗೆ ಮಕ್ಕಳಿಗೆ ಅದಕ್ಕೆ ಸನ್ ಎಕ್ಸ್ಪೋಜರ್ ಮಾಡ್ಬೋದು. ಯೂಶಲಿ ಒಂದು 10 to 15 minutes ಮಾಡಬೇಕು. ಆಮೇಲೆ ಒಂದು ಇದೇನಿದೆ, ಎಣ್ಣೆ ಹಚ್ಬಿಟ್ಟು ಬಿಸಿಲಿಗೆ ತೋರಿಸ್ಬೇಕು ಆ ಥರ ಏನೂ ಕಾನ್ಸೆಪ್ಟ್ ಇಲ್ಲ. ಎಣ್ಣೆ ಇನ್ನು ಯೂಶಲಿ ಸ್ನಾನ ಮಾಡೋಕ್ಕಿಂತ ಒಂದು 1/2 hour ಮುಂಚೆ, ಒಂದು 15 minutes ಮುಂಚೆ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಕ್ಕಳದ್ದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ.
ಮಕ್ಕಳದು ಹೊಟ್ಟೆ ನೋವು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಹೊಟ್ಟೆ ನೋವು ಆ ಥರ ಸಿಂಪ್ಟಮ್ಸ್ ಬರೋದು ಕಮ್ಮಿ ಆಗುತ್ತೆ. ಬಟ್ ಎಣ್ಣೆ ಹಚ್ಚಿ ತುಂಬ ಮಗುನ ಬಟ್ಟೆ ಹಾಕ್ದಲೇ ಹಾಗೆ ಬಿಡಬೇಡಿ. ಸೊ ಅದರಿಂದ ಮತ್ತೆ ಡಿಹೈಡ್ರೇಷನ್ ಆಗೋದು, ಮಗುಗೆ ಹೈಪೋಥರ್ಮಿಯಾ ಅಂದರೆ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗಲ್ಲ ಬಟ್ಟೆ ಇಲ್ಲದೆ ಇದ್ರೆ, ಆ ಟೆಂಪ್ರೇಚರ್ ಕಮ್ಮಿ ಆಗೋದು ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ಒಂದು ಕಾಲ್ ಇದೆ ತಗೊಳ್ಳೋಣ. ಹಾಂ, ಶೋರ್. ಹಲೋ ಹಲೋ. ಹಲೋ, ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ ಮ್ಯಾಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೈಸೂರಿಂದ ಕಾಲ್ ಮಾಡ್ತಾ ಇದೀವಿ, ಚಂದ್ರಕಲಾ ಅಂತ. ಓಕೆ ಮ್ಯಾಮ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರಿ ಮೇಡಮ್. ಮಾತಾಡಿ. ಹಲೋ, ಹೇಳಿ. ಹಲೋ ಹಲೋ ಮೇಡಮ್. ಹಲೋ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ಅದೇ ನಮ್ಮ ಮಗಳಿಗೆ 6 years. ಮಗಳಿಗೇನು? 6 years. 6 years. ಹಾಂ, ಯಾವಾಗಲೂ ಫೀವರ್ ಕೆಮ್ಮು ಬರ್ತಾ ಇರುತ್ತೆ. ಓಕೆ. ಹಾಂ, ಮಗು ಅವಳಿಗೆ 6 years. ಓಕೆ. ಫೀವರ್ ಕಾಫ್ ಯಾವಾಗಲೂ ಬರ್ತಾ ಇದೆ ಅಂದರೆ ಇವಾಗ ಪ್ರತಿ ಮಂತು ಬರ್ತಾ ಇದೆಯಾ, ಅಥವಾ ಸಿವಿಯಾರಿಟಿ ಹೆಂಗಿದೆ ಅಂದರೆ ಜ್ವರ ಮೈಲ್ಡ್ ಆಗಿ ಬರುತ್ತಾ, ತುಂಬ ಜ್ವರ ಜಾಸ್ತಿ ಇರುತ್ತಾ, ಕಾಫ್ ಪರ್ಸಿಸ್ಟೆಂಟ್ ಆಗಿ ಅಂದರೆ ಒಂದ್ಸತಿ ಕೆಮ್ಮು ಶುರು ಆದರೆ ಒಂದು 3-4 days ಅಥವಾ 1 week 2 weeks ಆದ್ರೂ ಕೆಮ್ಮು ಕಮ್ಮಿನೇ ಆಗಲ್ವಾ? ಯಾವ ಥರ ಬರುತ್ತೆ ಸಿಂಪ್ಟಮ್ಸ್? ಕೆಮ್ಮು ಅಂದ್ರೆ 4-5 days ಅಂದ್ರೆ ಕಡಿಮೆ ಆಗಲ್ಲ, ಆ ಥರ ಬರುತ್ತೆ. ಪ್ರತಿ ಮಂತು ಬರುತ್ತಾ ಕಾಫು? ಕಾಫಲ್ಲೇ ಒಂದು 3 months ಒಂದ್ಸರಿ ಬರುತ್ತೆ ಮೇಡಮ್. ಯೂಶಲಿ ಸೀಸನ್ ಚೇಂಜ್ ಆಗಾದಾಗ ಆ ಥರ, ಅಥವಾ ಸ್ಕೂಲಲ್ಲಿ ಬೇರೆ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದಾಗ ಆ ಥರ ಸಿಂಪ್ಟಮ್ಯಾಟಿಕ್ ಇರಬೇಕಾದ್ರೆ, ಬೇರೆ ಮಕ್ಕಳಿಂದ ಎಕ್ಸ್ಪೋಜರ್ ಆಗೋದು, ಅಥವಾ ನಿಮ್ಮ ಮನೆಯಲ್ಲೇ ಯಾರಿಗಾರು ಹುಷಾರಿಲ್ಲ ಅಂದರೆ ಸ್ವಲ್ಪ ಮಕ್ಕಳು ಸಸೆಪ್ಟಬಲ್ ಇರ್ತಾರೆ, ಅವರಿಗೆ ಸ್ವಲ್ಪ ಬೇಗ ಕ್ಯಾಚ್ ಆಗುತ್ತೆ ಕೋಲ್ಡ್ ಆಗಲಿ, ಕಾಫ್, ಫೀವರ್ ಎಲ್ಲ. ಅದೊಂದು. ಅಗೇನ್ ಅದು ಸಿವಿಯಾರಿಟಿ ಮೇಲೆ ನೋಡ್ತೀವಿ. ಪರ್ಸಿಸ್ಟೆಂಟ್ ಕಾಫ್ ಹೆಂಗಿದೆ, ಕಾಫ್ ಒಳಗಡೆ ಕಫ ಕಟ್ಟಿರೋ ಥರ ಉಸಿರಾಡುತ್ತಾ, ನಿಮೋನಿಯಾ ಥರ ಆಗ್ತಾ ಇದೆಯಾ, ಇಲ್ಲ ಬರೀ ಮೇಲೆ ಅಂದರೆ AURI ಅಂತ ಹೇಳ್ತೀವಿ, ಅಂದರೆ ಬರೀ ಮೂಗು ಕಟ್ಟಿರೋದು, ಅಥವಾ ಡ್ರೈ ಕಾಫ್ ಥರ ಕೆಮ್ತಾ ಇರ್ತಾರೆ ಮಕ್ಕಳು, ತುಂಬ ಕಫ ಏನು ಬರ್ತಾ ಇರಲ್ಲ, ಆ ಥರ ಇದ್ರೆ ಮೈಲ್ಡ್ ಕಾಫ್ಸ್ ಅಂತ ಇದು ಮಾಡ್ತೀವಿ. ಅಂಥ ಮಕ್ಕಳಿಗೆ ತುಂಬ ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಏನೂ ಬೇಕಾಗಲ್ಲ. ಆಮೇಲೆ ಬೇಬಿ ಆ್ಯಕ್ಟಿವ್ ಆಗಿ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ, ಈಗ 6 ವರ್ಷದ ಮಗು, ತೂಕ ಚೆನ್ನಾಗಿದೆ, ಅವಳು ವಯಸ್ಸಿಗೆ ಕರೆಕ್ಟ್ ಆಗಿದೆ ತೂಕ ಅಂದರೆ ಏನು ಅಷ್ಟು ದಾಂಡ್ಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಹೇಳಿ. 15 kg ಇದ್ದಾಳೆ ಅಷ್ಟೇ ನಿಮ್ಗೆ. ಮಗು 15 kgs ಇದ್ದಾಳ? ಪಾಪುಗೆ ಮುಂಚೆ ಹುಟ್ಟಿದಾಗ ಎಷ್ಟು ತೂಕ ಇದ್ಲು ಅದೊಂದು ಬೇಕಾಗುತ್ತೆ. ಏನಂದ್ರೆ ಬರ್ತ್ ವೇಟ್ ಇಂದ ಮಗು ತೂಕ ಈಗ 6 ವರ್ಷಕ್ಕೆ ಸರಿ ಇದೆಯಾ ಇಲ್ವಾ ಅಂತ ಹೇಳ್ತೀವಿ. 1.5 kg. ಹಂಗ್ ನೋಡ್ಕೊಂಡ್ರೆ ಈಗ 6 ವರ್ಷಕ್ಕೆ 15 kg ಸರಿ ಇದೆ. ಏನಂದ್ರೆ ಮಗು ಹುಟ್ಟಿದಾಗ್ಲೇ ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದಾಳೆ, 1.5 kg ಇದ್ದಾಳಲ್ವಾ ಮಗು, ಅದು ಕಮ್ಮಿ ಆಯ್ತು. ಸೊ ಆ ಬರ್ತ್ ವೇಟ್ ಇಂದ ಹುಟ್ಟಿದಾಗ ಏನಿರುತ್ತೆ ತೂಕ, ಅದ್ರ ಮೇಲೆ ಮಗು ವೆಯ್ಟ್ ಗೇನ್ ಹೆಂಗ್ ಬರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಈಗ ನಿಮ್ಮ ಪಾಪು 6 ವರ್ಷ ಇದ್ದಾಗ 6 ವರ್ಷಕ್ಕೆ 15 kg, ಅದು ವೆಯ್ಟ್ ಕರೆಕ್ಟ್ ಆಗಿದ್ದಾಳೆ. ಸ್ವಲ್ಪ ನ್ಯೂಟ್ರಿಷಿಯಸ್ ಊಟಗಳು ತಿನ್ನಿಸಿ, ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇರೋದು ಲೈಕ್ ಸೊಪ್ಪು ತರಕಾರಿಗಳು ಎಲ್ಲ ತಿನ್ನಿಸಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿಸಿ, ನೀರು ಚೆನ್ನಾಗಿ ಕುಡಿಬೇಕು. ಈ ಥರ ಬೇಸಿಕ್ಕಾಗಿ ಮನೇಲಿ ಮಾಡೋ ಅಂತ ಅದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತು ಈ ಹೊರಗಡೆ ತಿನ್ಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇದರಿಂದ ಸ್ವಲ್ಪ ಪದೇ ಪದೇ ಮಗು ಹುಷಾರ್ ತಪ್ಪೋದನ್ನ ನಾವು ಕಮ್ಮಿ ಮಾಡ್ಕೊಬೋದು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಈಗ ಸ್ನಾನ ಮಾಡಿಸಿದ ಬಗ್ಗೆ, ಈಗ ಕೆಲವೊಂದು ಕಡೆ ಇರುತ್ತೆ ಸ್ನಾನ ಮಾಡಿಸಿದ ಕೂಡಲೇ ಮಗುವಿಗೆ ಸಾಂಬ್ರಾಣಿ ಧೂಪ ಹಾಕ್ಕೊಡೋವಂಥದ್ದು. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಯೂಶಲಿ ಅದ್ರದ್ದು ಅವಶ್ಯಕತೆ ಇರಲ್ಲ. ಸಾಂಬ್ರಾಣಿ ಧೂಪ ಆಗಲಿ, ಮಗು ಮುಂದೆ ಇದು ಈ ಹೊಗೆಗಳು ಈ ಥರ ಹಾಕೋದು, ಅಥವಾ ಈ ಮಸ್ಕಿಟೋ ಕಾಯಿಲ್ಸ್ ಯೂಸ್ ಮಾಡೋದು, ಇದರಿಂದ ಅಗೇನ್ ಮಕ್ಕಳು ಸೆನ್ಸಿಟಿವ್ ಇದ್ದರೆ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ, ಬ್ರೀದಿಂಗ್ ಡಿಫಿಕಲ್ಟಿ ಶುರು ಆಗುತ್ತೆ, ವೀಸಿಂಗ್ ಶುರು ಆಗ್ಬೋದು, ಮಕ್ಕಳಿಗೆ ಈ ಥರ ಉಸಿರಾಟ ತೊಂದರೆಗಳು ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಈಗಷ್ಟೇ ಕಾಲರ್ ಹೇಳಿದ್ರು ನನ್ನ ಮಗಳಿಗೆ ಕೆಮ್ಮು ಬರ್ತಾ ಇದೆ. ಕೆಮ್ಮು ಅಂತ ತಗೊಂಡಾಗ ಈಗ ಕೆಮ್ಮು ಬಂದ ಕೂಡಲೇ ನೆಬುಲೈಸೇಷನ್ ಮಸ್ಟ್ ಅಂಡ್ ಶುಡ್? ಇದೊಂದು ಸ್ವಲ್ಪ ನೆಬುಲೈಸೇಷನ್ ಬಗ್ಗೆ ತುಂಬ ಈ ಪೇರೆಂಟ್ಸಲ್ಲಿ ತುಂಬ ಡೌಟ್ಸ್ ಇದೆ. ಈಗ ಒಂದು ನಮ್ಮ ಮಗುಗೆ ಫಸ್ಟ್ ನೆಬುಲೈಸೇಷನ್ ಕೊಡಿಸ್ಬೇಕಾ ಅಂತ ಹೇಳ್ತಾರೆ, ಇಲ್ಲಾಂದರೆ ಅವರೇ ಮನೇಲಿ ತೊಗೊತಾ ಇರ್ತಾರೆ. 2 ಥರ ಪೇರೆಂಟ್ಸು ಇರ್ತಾರೆ. ಒಬ್ಬರು ಇನ್ನು ಇಮಿಡಿಯೇಟ್ ಕಾಫ್ ಶುರು ಆಗ್ತಿದ್ದಂಗೆ ಲಾಸ್ಟ್ ಟೈಮ್ ಬೇರೆ ಏನಾದರೂ ಕಾರಣಕ್ಕೆ ನೆಬುಲೈಸೇಷನ್ಸ್ ಬರ್ಕೊಟ್ಟಿರ್ತಾರೆ ಡಾಕ್ಟರ್ಸ್. ಸೊ ಅವರು ಮನೇಲೇ ನೆಬುಲೈಸರ್ನ ಮಿಷಿನ್ ಇಟ್ಕೊಂಡು ಮನೇಲೇ ಯಾವಾಗಲೂ ನೆಬುಲೈಸೇಷನ್ಸ್ ತೊಗೊತಾ ಇರ್ತಾರೆ. ಕಾಫಲ್ಲಿ ನಾವು 2 ಥರ ಕಾಫ್ ಇರುತ್ತೆ. ಒಂದು ನಾನು ಹೇಳ್ದಂಗೆ ಬರೀ ಇವಾಗ ಒಂದು ಕಾಫ್ಗೆ ತುಂಬ ಕಫ ಬರ್ತಾ ಇರಲ್ಲ ಮಕ್ಕಳಿಗೆ, ಅದ್ರ ಜೊತೆ ಫೀವರ್ ಏನೂ ಇರಲ್ಲ, ಮೈಲ್ಡ್ ಕಾಫ್ ಇರುತ್ತೆ, ಜಸ್ಟ್ ಕೋಲ್ಡ್ ಇರುತ್ತೆ, ಕಾಫ್ ಇರುತ್ತೆ. ಅಂಥ ಮಕ್ಕಳಿಗೆ ನೆಬುಲೈಸೇಷನ್ಸ್ ಅವಶ್ಯಕತೆ ಇರಲ್ಲ. ಪಾಪು ಆ್ಯಕ್ಟಿವ್ ಆಗಿರುತ್ತೆ, ಕಾಫ್ ಬಿಟ್ಟು ಏನೂ ಬೇರೆ ಸಿಂಪ್ಟಮ್ಸ್ ಇರಲ್ಲ. ಅಂಥ ಮಕ್ಕಳಿಗೆ ನೆಬುಲೈಸೇಷನ್ಸ್ ಬೇಕಾಗಲ್ಲ. ಸಿಂಪ್ಟಮ್ಯಾಟಿಕ್ ಕಾಫ್ ಸಿರಪ್ ಸಾಕಾಗುತ್ತೆ, ಇಲ್ಲ ಯು ಕ್ಯಾನ್ ಟೇಕ್ ಸ್ಟೀಮ್ ಇನ್ಹೇಲರ್ಸ್ ಅಂತ ಬರುತ್ತೆ, ಅದು ಸಾಕಾಗುತ್ತೆ. ನೆಬುಲೈಸೇಷನ್ ನಾವು ಯಾವಾಗ ಕೊಡ್ತೀವಿ, ಮಕ್ಕಳಿಗೆ ಕಫ ಕಟ್ಟಿರುತ್ತೆ ಒಳಗಡೆ, ನಿಮೋನಿಯಾ ಅಂತ ಹೇಳ್ತೀವಿ, ನಿಮೋನಿಯಾ ಆಗ ಕಂಡೀಷನ್ಸಲ್ಲಿ, ಇಲ್ಲ ವೀಸರ್ಸ್ ಅಂತ ಹೇಳ್ತೀವಿ.
ದೊಡ್ಡವ್ರಿಗೆ ನಾವೇನು ಅಸ್ಮಾ ಅಂತ ಕರಿತೀವಿ, ಸಣ್ಣ ಮಕ್ಕಳಲ್ಲಿ ನಾವು ಅವ್ರನ್ನ ವೀಸರ್ಸ್ ಅಂತ ಕರಿತೀವಿ. ಆ ಬ್ರೀದ್ ಮಾಡಬೇಕಾದ್ರೆ ವಿಜುವಲ್ ಸೌಂಡ್ ಥರ ಬರ್ತಾ ಇರುತ್ತೆ ಸಣ್ಣದಾಗಿ. ಅಂಥ ಮಕ್ಕಳಿಗೆ ಮಾತ್ರ ಪ್ರಿಸ್ಕ್ರೈಬ್ ನೆಬಲೈಸೇಷನ್ಸ್, ನೀವೇ ಮನೆಯಲ್ಲಿ ನೆಬಲೈಸೇಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಫಸ್ಟು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಮಗುಗೆ ನೆಬಲೈಸೇಷನ್ ಅಗತ್ಯ ಇದೆಯಾ ಇಲ್ವಾ, ಇದ್ರೂ ಎಷ್ಟು ಡೋಸ್ ಕೊಡಬೇಕು, ದಿನಕ್ಕೆ ಎಷ್ಟು ಬಾರಿ ನೆಬಲೈಸೇಷನ್ಸ್ ಕೊಡಬೇಕು, ಎಷ್ಟು ದಿನ ಕೊಡಬೇಕಂತ ಪ್ರಿಸ್ಕ್ರೈಬ್ ಮಾಡಿಸ್ಕೊಂಡು ಅದ್ರ ಮೇಲೆ ಅಷ್ಟು ದಿನಕ್ಕೆ ಮಾತ್ರ ನೆಬಲೈಸೇಷನ್ ತೊಗೊಳೋದು ಒಳ್ಳೆಯದು. ಆಮೇಲೆ ಇನ್ನೊಂದು ಡೌಟ್ ಇರುತ್ತೆ ಪೇರೆಂಟ್ಸ್ಗೆ, ಏನಂದ್ರೆ ಒಂದ್ಸತಿ ನೆಬಲೈಸೇಷನ್ ಕೊಡೋಕೆ ಶುರು ಮಾಡಿಬಿಟ್ರೆ ಇದೇ ಕಂಟಿನ್ಯೂ ಆಗ್ಬಿಡುತ್ತಾ, ತುಂಬಾ ಈಗ ಯಾವಾಗಲೂ ಮಗು ಇದನ್ನ ಅಡಿಕ್ಟ್ ಆಗ್ಬಿಡುತ್ತಾ ಅಂತ. ಇದು ಅಡಿಕ್ಷನ್ ಏನೂ ಇಲ್ಲ. ನೆಬಲೈಸೇಷನ್ ಏನಕ್ಕೆ ಕೊಡ್ತೀವಿ ಅಂದರೆ, ನಾವೇನು ಉಸಿರಾಡ್ತಾ ಇದ್ದೀವಿ ಅದ್ರದ್ದು ಬ್ರೀದಿಂಗ್ ಟ್ಯೂಬ್ ಏನಿರುತ್ತೆ ಇದರಲ್ಲಿ, ಅದು ಬ್ಲಾಕ್ ಆಗಿರುತ್ತೆ, ಅದು ಕನ್ಸ್ಟ್ರಿಕ್ಟ್ ಚಿಕ್ಕದಾಗಿರುತ್ತೆ ಸೈಜು. ಸೊ ನೆಬಲೈಸೇಷನ್ ಕೊಡೋದ್ರಿಂದ ಬ್ರಾಂಕೋ ಡೈಲೇಟರ್ಸ್ ಅಂತ ಹೇಳ್ತೀವಿ, ಅದು ಡೈಲೇಟ್ ಮಾಡ್ತದೆ, ಸೈಜ್ ಸ್ವಲ್ಪ ದೊಡ್ಡ ಮಾಡ್ತದೆ, ಅವಾಗ ಬ್ರೀದಿಂಗ್ ಈಸಿ ಆಗುತ್ತೆ. ಆ ಟೈಮ್ ಪೀರಿಯಡ್ಗೆ ಆ ನೆಬಲೈಸೇಷನ್ ರಿಕ್ವೈರ್ಮೆಂಟ್ಸ್ ಎಷ್ಟಿರುತ್ತೆ, ಸೊ ಅದಕ್ಕೋಸ್ಕರ ಡಾಕ್ಟರ್ ಆ ಟೈಮ್ ಪೀರಿಯಡ್ಗೆ ಬರ್ಕೊಟ್ಟಿರ್ತಾರೆ. ಪ್ರಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಎಷ್ಟು ದಿನಕ್ಕೆ ಅಂತ ಬರ್ದಿರ್ತಾರೆ, ಆಮೇಲೆ ಯಾವ ಮೆಡಿಸಿನ್ಸ್ ಅಂತ ಬರ್ದಿರ್ತಾರೆ, ಅಷ್ಟಕ್ಕೆ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಒಂದ್ಸತಿ ಒನ್ ಟೈಮ್ ನೆಬಲೈಸೇಷನ್ ಕೊಡ್ಸಿದ್ದೀರಾ ಅಂದರೆ ಮತ್ತೆ ಕೊಡ್ಸ್ಕೊಂಡು ಎಲ್ಲ ಕಾಫ್ಗೂ ನೆಬಲೈಸೇಷನ್ಸ್ ಬೇಕಾಗುತ್ತೆ, ಆ ಥರ ಎಲ್ಲ ಏನೂ ಇರಲ್ಲ. ಆಮೇಲೆ ಮಕ್ಳಿಗೆ ಯೂಶಲಿ ಅಡಿಕ್ಷನ್ ಯಾವಾಗ ಆಗುತ್ತೆ, ನಾವು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡಿದ್ರೆ ಮಾತ್ರ ಅದಕ್ಕೆ ನೀವು ಅಡಿಕ್ಷನ್ ಅಂತ ಇದು ಮಾಡ್ತೀರಾ. ಸೊ ಬೆಟರ್ ಡಾಕ್ಟರ್ ಹತ್ರ ತೋರಿಸಿ ಅವ್ರು ನೆಬಲೈಸೇಷನ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯೂಸ್ ಮಾಡಿ. ಹೋಮ್ ನೆಬಲೈಸೇಷನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ, ಮತ್ತೆ ಹೀಗೆ ನೋಡ್ತಾ ಇರಿ ಸಿ ಮೈಸೂರು ವಾಹಿನಿ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಜೀವನ್ ರೇಖಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ 2 to 8 years ಮಕ್ಕಳನ್ನ ನಾವು ತಗೊಂಡ್ರೆ, ಇವಾಗ ನಾವು ನೋಡಿರ್ಬೋದು, ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ಸಾಕು, ಪೇರೆಂಟ್ಸ್ ಏನ್ ಮಾಡ್ತಾರೆ, ಮೊಬೈಲ್ ಇಟ್ಟು ಕುತ್ಕೊಳ್ಳೋದಿಲ್ಲ, ಲ್ಯಾಪ್ಟಾಪ್ ಕೊಟ್ರೆ ಅಯ್ಯೋ ಮಗು ಊಟ ಮಾಡ್ತಾನೆ, ಮೊಬೈಲ್ ಕೊಟ್ರೆ ಊಟ ಮಾಡ್ತಾನೆ ಅನ್ನೋ ಒಂದು ಥಾಟ್ ಬಂದಿರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರ ಮಕ್ಕಳಿಗೆ ಎಷ್ಟು ಅದು ಇನ್ಫ್ಯಾಕ್ಟ್ ಆಗುತ್ತೆ ಅಂತ. ಈಗ ಮಕ್ಕಳು ಐಸ್ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಮೊಬೈಲ್ ಅಡಿಕ್ಷನ್ ಇವಾಗಂತೂ ಅದು ಅಪ್ಕಮಿಂಗ್ ಟ್ರೆಂಡ್ ಆಗ್ಬಿಟ್ಟಿದೆ. ತುಂಬ ಮಕ್ಕಳು ನಾವು ನೋಡಿರ್ತೀವಿ, ಮೊಬೈಲು ಅಥವಾ TV ಇದೇನೋ ತೋರಿಸ್ಲಿಲ್ಲ ಅಂದರೆ ಅವ್ರು ಡೇ ಟು ಡೇ ಆ್ಯಕ್ಟಿವಿಟೀಸೇ ಮಾಡಲ್ಲ. ಎಲ್ಲದಕ್ಕೂ ಮೊಬೈಲ್ ಬೇಕು, ಊಟ ಮಾಡಬೇಕು ಅಂದರೆ ಮೊಬೈಲ್ ಬೇಕು, ನಿದ್ದೆ ಮಾಡ್ಸೋಕ್ಕೆ ಮೊಬೈಲ್ ಬೇಕು, ಆ ಥರ ಆಗ್ಬಿಟ್ಟಿದೆ. ಒಂದು ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ, ಅಂದರೆ ಈ ಪ್ರತಿಯೊಂದು ಏಜ್ ಗ್ರೂಪ್ ಮಕ್ಕಳಿಗೆ ಒಂದು ದಿನಕ್ಕೆ ಇಷ್ಟು ಹೊತ್ತು ಸ್ಕ್ರೀನ್ಸ್ ಅಂದರೆ ಮೊಬೈಲ್ ಸ್ಕ್ರೀನ್ ಆಗಿರಬಹುದು, TV, ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್, ಇದ್ರದ್ದು ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ. ಸೊ ಯೂಶಲಿ ಲೆಸ್ ದ್ಯಾನ್ 2 years, 2 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನೋ ಸ್ಕ್ರೀನ್ ಟೈಮ್, ಅಂದರೆ ಮಕ್ಕಳಿಗೆ ಯೂಶಲಿ ಈ ಗ್ಯಾಡ್ಜೆಟ್ಸ್ನ ತೋರಿಸ್ಬಾರ್ದು. ನೆಕ್ಸ್ಟ್ 2 to 5 years, 2 ರಿಂದ 5 ವರ್ಷದ ಮಕ್ಕಳಿಗೆ 1 hour per day ಅಂತ ಲಿಮಿಟ್ ಇದೆ. ಸೊ ಇದು ಅಕಾರ್ಡಿಂಗ್ ಟು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇದು ಗೈಡ್ಲೈನ್ಸ್ ಇದೆ. ಒಂದು ಈ ಸ್ಟೇಜ್ ಗ್ರೂಪ್ ಮಕ್ಕಳಿಗೆ ಎಷ್ಟು ಹೊತ್ತು ಅವರು TV ನೋಡ್ಬೋದು ಒಂದು ದಿನದಲ್ಲಿ ಅಂತ. ಸೊ 2 to 5 years ಮಕ್ಕಳು ದಿನಕ್ಕೆ 1 hour ಸ್ಕ್ರೀನ್ ಟೈಮ್ ಅಷ್ಟೇ. ಸೊ 5 years ಆದಮೇಲೆ, 5 ವರ್ಷದ ನಂತರ ದೊಡ್ಡ ಮಕ್ಕಳಲ್ಲಿ 2 hours per day ಇದೆ ಸ್ಕ್ರೀನ್ ಟೈಮು. ಸೊ ಅಷ್ಟು ಯೂಸ್ ಮಾಡಬೇಕಾಗಿದೆ ಒಂದು. ಆಮೇಲೆ ಯೂಶಲಿ ಪೇರೆಂಟ್ಸ್ ಮಾನಿಟರ್ ಮಾಡೋದು ಒಳ್ಳೆಯದು. ಯೂಶಲಿ ಈಗ ಎಲ್ಲ ಆ್ಯಪ್ಸಲ್ಲಿ, ಮೊಬೈಲ್ಸಲ್ಲೆಲ್ಲ ಇದೆ, ಪೇರೆಂಟ್ಸ್ ಕಂಟ್ರೋಲಿಂಗ್ ಆ್ಯಪ್ಸ್ ಇರುತ್ತೆ. ಅಂದರೆ ನಿಮ್ಮ ಮಗು ಏನು ನೋಡ್ತಾ ಇದೆ, ಏನು ಕಂಟೆಂಟ್ ನೋಡ್ತಾ ಇದೆ. ಇವಾಗ ನೋಡಿರ್ಬೋದು
ನೋಡಿರ್ಬೋದು ಇವಾಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಇರೋದ್ರಲ್ಲಿ ತುಂಬ ರೀಲ್ಸ್ ಆಗಲಿ ಶಾರ್ಟ್ಸ್ ಆ ಥರ ತುಂಬ ವಿಡಿಯೋಸು ಎಲ್ಲ ಬರ್ತದೆ. ಬಟ್ ನಿಮ್ಮ ಮಗು ಏನು ನೋಡ್ತಾ ಇದೆ, ನಿಮ್ಮ ಮಗುಗೆ ಬೇಕಾಗಿರೋಂಥ ವೀಡಿಯೋಸ್ನ ಮಾತ್ರ ತೋರಿಸೋದಾಗಲಿ ಅದನ್ನು ಪೇರೆಂಟ್ಸ್ ಮಾನಿಟರ್ ಮಾಡೋದು ಒಳ್ಳೆಯದು. ಅಲಾಂಗ್ ವಿತ್ ದಟ್ 20-20-20 ರೂಲ್ ಅಂತ ಹೇಳ್ತೀವಿ. ಅಂದರೆ ತುಂಬ ಹೊತ್ತು ಈಗ 1 hour ಸ್ಕ್ರೀನ್ ಮುಂದೆನೇ ಕುತ್ಕೊಳ್ಳೋದ್ರಿಂದ ಮಗುಗೆ ಒಂದು ಫಿಸಿಕಲಿ ಈ ನೆಕ್ ಪೇನ್ ಶುರುವಾಗೋದು, ಐ ಸ್ಟ್ರೈನ್ ಆಗೋಕ್ಕೆ ಶುರುವಾಗೋದು, ಹೆಡ್ಏಕ್ ಬರೋಕ್ಕೆ ಶುರುವಾಗೋದು ಅದೊಂದಾಗುತ್ತೆ. ಸೊ ಅದನ್ನು ಬ್ರೇಕ್ ಮಾಡಿ. ಅಂದರೆ ಕಂಟಿನ್ಯೂಸ್ 1 hour TV ತೋರಿಸೋದು, ಕಂಟಿನ್ಯೂಸ್ 1 hour ಫೋನ್ ತೋರಿಸೋದು ಆ ಥರ ಅವಾಯ್ಡ್ ಮಾಡಿ. ಎಜುಕೇಷನಲ್ ವೀಡಿಯೋಸ್ ತೋರಿಸಿ. ಅಂದರೆ ಮಗುಗೆ ಇದರಿಂದ ಹೆಲ್ಪ್ ಆಗಬೇಕು. ನೀವು ತೋರಿಸೋ ಈ 1 to 2 hours ಸ್ಕ್ರೀನ್ ಟೈಮ್ ಏನಿದೆ ಅದರಲ್ಲಿ ತೋರಿಸೋಂಥ ವೀಡಿಯೋಸು ಅದು ಮಗು ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗಬೇಕು. ಇದರಿಂದ ಮಗು ಏನಾದ್ರು ಒಂದು ಒಳ್ಳೆಯದನ್ನ ಕಲ್ತ್ಕೊಬೇಕು ಅಂಥ ವೀಡಿಯೋಸ್ನ ತೋರಿಸೋದು ಒಳ್ಳೆಯದು. ಇನ್ನೊಂದು ಈಗ ನೋಡ್ತಾ ಇರ್ಬೋದು ತುಂಬ ಮೊಬೈಲ್ ಯೂಸ್ ಮಾಡೋದ್ರಿಂದ ಈ ಸೋಷಿಯಲ್ ಇಂಟ್ರಾಕ್ಷನ್ ಕಮ್ಮಿ ಆಗಿರುತ್ತೆ. ಮಗು ಮೊಬೈಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರುತ್ತೆ. ಮನೆಯವ್ರ ಜೊತೆ ಆಗಲಿ ಬೇರೆ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ, ಹೊರಗಡೆ ಆಟ ಆಡೋದು ಕಮ್ಮಿ ಆಗಿಬಿಟ್ಟಿದೆ. ಸೊ ಇದರಿಂದ ಸೋಷಿಯಲ್ ಡೆವಲಪ್ಮೆಂಟ್ ತೊಂದರೆ ಆಗುತ್ತೆ. ಇದರಿಂದ ಮುಂದೆ ಮಕ್ಕಳಿಗೆ ಆಟಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ ಕಮ್ಮಿ ಇರೋ ಮಕ್ಕಳಿಗೆ ಒಂದು ಹೆಲ್ತ್ ಭಯ ಇರುತ್ತೆ, ಒಂದು ಮೆಂಟಲ್ ಡಿಸಾರ್ಡರ್ ಈಗ ಈ 3 ವರ್ಷದ ಒಳಗಡೆ ಇರೋ ಮಕ್ಕಳಲ್ಲಿ ಈ ಥರ ಕಾಣ್ತದೆ. ಇದು ಅರ್ಲಿಯಾಗಿ ಡೆವಲಪ್ ಆಗುತ್ತೆ. ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಮಕ್ಕಳು ತುಂಬ ಆಕ್ಟಿವ್ ಆಗಿರೋದು, ಅಟೆನ್ಷನ್ ಕಮ್ಮಿ ಇರೋದು, ಈ ಥರ ತೊಂದರೆಗಳು ಮುಂದೆ ಶುರು ಆಗುತ್ತೆ. ಸೊ ಸೆಕ್ಯೂರಿದ್ದಾಗಿದ್ದಾನೆ ಆದಷ್ಟು ಮೊಬೈಲ್ ಮತ್ತು ಈ TV ಗ್ಯಾಡ್ಜೆಟ್ಸ್ನ ತೋರಿಸೋದನ್ನ ಅವಾಯ್ಡ್ ಮಾಡಿ. ಸೊ ಇದರಿಂದ ಅಟ್ಲೀಸ್ಟ್ ಈ ಥರ ಕಂಡೀಷನ್ ಹೋಗೋಕ್ಕಿಂತ ಮುಂಚೆ, ಎಕ್ಸ್ಟ್ರೀಮ್ಸ್ ರೀಚ್ ಆಗೋಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ದಿಸ್ ಫೋನ್ ಆ್ಯಕ್ಚುಲಿ ಇವಾಗ ಫೋನ್ ಅಡಿಕ್ಷನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ತುಂಬಾನೇ ಜಾಸ್ತಿ ಆಗ್ತಿದೆ, ಕಡಿಮೆ ಅಂತೆಲ್ಲ ತುಂಬಾನೇ ಜಾಸ್ತಿ ಆಗಿದೆ. ಯಾಕೆಂದ್ರೆ ಒಂದ್ ಮಗು ಹತ್ರ ಸಾಕು ಮನೆಯಲ್ಲಿ ಮೊಬೈಲ್ ಕೊಟ್ಬಿಡು ಅಳು ನಿಲ್ಸುತ್ತೆ ಅನ್ನೋ ಥಾಟಿಗೆ ಪೇರೆಂಟ್ಸ್ ಬಂದಿದೆ. ಯಾಕೆಂದ್ರೆ ಅಷ್ಟು ಪೇರೆಂಟ್ಸ್, ಈವನ್ ಪೇರೆಂಟ್ಸ್ಗೂ ಕೂಡ ಪೇಷನ್ಸ್ ಕಡಿಮೆ ಆಗಿದೆ. ಯಾಕೆಂದ್ರೆ ಅದನ್ನ ಎತ್ತಿ ಅಳು ಸಮಾಧಾನ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಅಂತ ಪೇರೆಂಟ್ಸ್ಗಳಿಗೆ ಏನ್ ಹೇಳ್ತೀರಾ? ಅದೊಂದು ಇವಾಗ ಆ್ಯಕ್ಚುಲಿ ಇದೆ. ಏನಂದರೆ ಪೇರೆಂಟ್ಸು ವರ್ಕಿಂಗ್ ಇರ್ತಾರೆ, ಪೇರೆಂಟ್ಸ್ ಹತ್ರನೂ ಟೈಮ್ ಇರಲ್ಲ. ಇವಾಗ ಮಕ್ಕಳು ಹೆಂಗಾಗ್ಬಿಟ್ಟಿರ್ತಾರೆ ಅಂದರೆ ಏನಾದ್ರು ತೋರಿಸ್ಬೇಕು, ಅವ್ರಿಗೂ ಒಂದು ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಅಂತ ಇರಲ್ಲ. ಆಮೇಲೆ ಮಕ್ಕಳಿಗೆ ಈಗ ಹೊರಗಡೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಹೊರಗಡೆ ಕಳಿಸಿ ಆಟ ಆಡ್ಸೋದು ಕಮ್ಮಿ ಆಗ್ಬಿಟ್ಟಿದೆ. ಈಗ ಹೊರಗಡೆ ಒಬ್ಬರು ಸೂಪರ್ವಿಷನ್ ಇರಬೇಕು, ನೋಡ್ಕೋಬೇಕು, ಅದ್ರ ಬದಲು ಮಗು ಒಳಗಡೆನೇ ಇರಲಿ ಅನ್ಸುತ್ತೆ. ಇಂಡೋರ್ ಆ್ಯಕ್ಟಿವಿಟೀಸ್ ಜಾಸ್ತಿ. ಸೊ ಮೊಬೈಲ್ ಕೊಟ್ಬಿಟ್ರೆ ಹೆಂಗೋ ಅದು ನೋಡ್ಕೊಂಡಿರುತ್ತೆ. ಅದರಲ್ಲಿ TV ಇದು ಊಟ ಎಲ್ಲ ಮಾಡ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ಎಲ್ಲ ಈಗ ಪೇರೆಂಟ್ಸು ಹಾಗೆ ಆಗ್ಬಿಟ್ಟಿದ್ದಾರೆ. ಒಂದು ಪೇರೆಂಟ್ಸ್ ಆರ್ ದ ಫಸ್ಟ್ ರೋಲ್ ಮಾಡೆಲ್ಸ್ ಫಾರ್ ದ ಚಿಲ್ಡ್ರನ್. ಈಗ ಇನ್ನು ಮಕ್ಕಳಲ್ಲಿ ಫಸ್ಟ್ ಅವ್ರು ಕಲಿಯೋದೇ ಮನೆಯಿಂದ. ಮನೆನೇ ಫಸ್ಟ್ ಮನೆನೇ ಪಾಠಶಾಲೆ ಅಂತ ಏನ್ ಹೇಳ್ತೀವಿ ಹಂಗಿದೆ. ಸೊ ನಾವು ಮೊಬೈಲ್ ಫಸ್ಟ್ ಪೇರೆಂಟ್ಸ್ ಆಗಿ ಮೊಬೈಲ್ನ ಮಕ್ಳ ಮುಂದೆ ಕಮ್ಮಿ ಯೂಸ್ ಮಾಡಿದ್ರೆ ಮಕ್ಕಳು ಅದನ್ನೇ ಕಲ್ತ್ಕೊಳ್ತಾರೆ. ಆಮೇಲೆ ಒಂದು ಮೊಬೈಲ್ ಫ್ರೀ ಝೋನ್ಸ್ ಅಂತ ಇಡ್ಬೇಕು. ಈಗ ಮನೇಲಿ ಈಗ ಡೈನಿಂಗ್ ಟೇಬಲ್ ನೀವು ಊಟ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಮಕ್ಕಳು ಮೊಬೈಲ್ಸ್ ನಾವು ಪೇರೆಂಟ್ಸ್ ಆಗಲಿ ಅಷ್ಟೇ, ಮಕ್ಕಳದಷ್ಟೇ. ಸೊ ಆ ಟೈಮಲ್ಲಿ ನಾವು ಮೊಬೈಲ್ ಯೂಸ್ ಮಾಡಲ್ಲ ಅಂದರೆ ಅಂತ ನಾವು ರೂಢಿ ಮಾಡ್ಕೊಂಡು ಬಂದರೆ, ಒಂದು ಹೆಲ್ತಿ ಪ್ರಾಕ್ಟೀಸ್ ರೂಢಿ ಮಾಡ್ಕೊಂಡು ಬಂದರೆ ಇವನ್ ಮಕ್ಕಳು ಅದನ್ನೇ ಕಲ್ತ್ಕೊತಾರೆ. ಆ್ಯಂಡ್ ಒನ್ ಮೋರ್ ದಟ್ ಅದಲ್ಲದೆ ನೀವು ಸ್ವಲ್ಪ ಮಕ್ಳ ಜೊತೆ ಇನ್ವಾಲ್ವ್ ಆಗಿ ನೀವು ಆಟಗಳನ್ನ ಹೇಳ್ಕೊಡಿ ಮಕ್ಕಳಿಗೆ. ಸೊ ನೀವು ಮಕ್ಕಳ ಜೊತೆ ಇನ್ವಾಲ್ವ್ ಆದಷ್ಟು ನಾವು ಇಂಟ್ರೆಸ್ಟ್ ಆಗೋದು ಬೇರೆ ಮಗುಗೆ ಮೊಬೈಲ್ ಅಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವಾಗಲೂ ಮೊಬೈಲೇ ಬೇಕು ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಈ ಮೆಷರ್ಸಿಂದ ಸ್ವಲ್ಪ ನಾವು ಮೊಬೈಲ್ ಯೂಸೇಜ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಮತ್ತೆ ಮ್ಯಾಮ್ ಈಗ ಎಲ್ಲ ಮಕ್ಕಳಿಗೂ ಮಲ್ಟಿವಿಟಮಿನ್ ಸಿರಪ್ ಮಸ್ಟ್ ಆ್ಯಂಡ್ ಶುಡ್ ಅಥವಾ ಕೆಲವೊಂದು ಮಕ್ಕಳಿಗೆ ಮಾತ್ರ ಕೊಡ್ಬೇಕು? ಯಾಕೆಂದರೆ ಹೆಂಗಾಗಿರುತ್ತೆ ಅಂದರೆ ನನ್ನ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಯಾವುದೋ ಒಂದು ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, 1 time ಸಜೆಸ್ಟ್ ಮಾಡಿರ್ತಾರೆ, ಬಟ್ ನೆಕ್ಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋಗಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡಿದಾರಲ್ಲ ಬಿಡು ಅಂತ ಹೇಳಿ ಕಂಟಿನ್ಯೂಸ್ ಕೊಡ್ತಾನೆ ಹೋಗ್ತಾರೆ. ಊಟ ಮಾಡಿಲ್ಲ ಅಂದರೆ ಮಲ್ಟಿವಿಟಮಿನ್ ಸಿರಪ್ ಕೊಡ್ತಾ ಇದ್ದೀನಿ ಬಿಡು, ಅವಳಿಗೆ ಏನು ಬೇಕು ಅದೆಲ್ಲ ಸಿಗ್ತಾ ಇದೆ ಅನ್ನೋ ಒಂದು ಥಾಟ್ ಇರುತ್ತೆ. ಏನು ಹೇಳ್ತೀರಾ ಅದಕ್ಕೆ? ಯೂಶಲಿ ಮಲ್ಟಿವಿಟಮಿನ್ ಸಿರಪ್ಸ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ತಗೊಳ್ಳಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಸ್ವಲ್ಪ ಓವರ್ ದ ಕೌಂಟರ್ಸ್ ಡ್ರಗ್ಸ್ ಅಂದರೆ ನಿಮ್ಗೆ ಏನು ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ, ನೀವು ಹೋಗಿ ನಾರ್ಮಲ್ ಫಾರ್ಮಸಿಯಲ್ಲಿ ಹೋಗಿ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಈ ಥರ ಮಗು ಊಟ ಮಾಡ್ತಾ ಇಲ್ಲ ಅಂದರೆ ಅವರೇನೆ ಒಂದು ಸಿರಪ್ ಕೊಟ್ಬಿಡ್ತಾರೆ. ಆ ಥರ ನೀವೇನೆ ಸೆಲ್ಫ್ ಪ್ರಿಸ್ಕ್ರೈಬ್ ಮೆಡಿಕೇಶನ್ಸ್ನ ತಗೋಬೇಡಿ. ಮಗು ಊಟ ಮಾಡ್ತಾ ಇಲ್ಲ ಅಂದರೆ ಫಸ್ಟು ಏನಕ್ಕೆ ಊಟ ಮಾಡ್ತಾ ಇಲ್ಲ ಅಂತ ಬಂದು ಪೀಡಿಯಾಟ್ರಿಷನ್ ಹತ್ರ ತೋರಿಸಿ, ಏನು ಕಾರಣಗಳಿಂದ ಮಗು ಊಟ ಮಾಡ್ತಾ ಇರಲ್ಲ ಅಂತ ನೋಡೋಣ. ಮಗುಗೆ ಆಸೆಚ್ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಇಲ್ಲ ಅಂದರೆ ಮಗುಗೆ ನೀವು ತಗೊಳ್ಳೋ ಊಟ ಲೈಕ್ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಫ್ರೂಟ್ಸ್, ಸ್ವಲ್ಪ ವೆರೈಟಿ ಆಫ್ ಫುಡ್ ಇಷ್ಟ ಆಗುತ್ತೆ, ಸ್ವಲ್ಪ ವೆರೈಟಿ ಆಫ್ ಫುಡ್ ಇಷ್ಟ ಆಗಲ್ಲ. ಇನ್ನೊಂದು, ಯಾವಾಗ ನಾವು ಮಲ್ಟಿವಿಟಮಿನ್ ಎಕ್ಸಸ್ ಯೂಸ್ ಮಾಡ್ತಾರೆ ಪೇರೆಂಟ್ಸ್ ಅಂದರೆ ತೂಕ ಬರ್ತಾ ಇಲ್ಲ ನಮ್ಮ ಪಾಪು, ಏನೇ ತಿನ್ಸೋದು ತೂಕ ಬರಲ್ಲ, ಸೊ ಅದಕ್ಕೆ ಸಿರಪ್ ಬರ್ಕೊಡಿ ಅಂತ ಬರ್ತಾರೆ. ವೆಯ್ಟ್ ನಾನು ಆಗಲೇ ಹೇಳ್ದಂಗೆ ಯೂಶಲಿ ಅದು ಮಗುದು ಬರ್ತ್ ವೇಟಿಂದ ನಾವು ತೊಗೊತೀವಿ. ಈಗ ಒಂದು ಮಗು ಅದು ಸೇಮ್ ಇಯರ್, ಈಗ 5 ವರ್ಷದ ಮಗು ಕೆಲವೊಂದು ಮಕ್ಕಳು 15 kg ಇರ್ತಾರೆ, ಕೆಲವೊಂದು ಮಕ್ಕಳು 20 kg ಇರ್ತಾರೆ. ಎಲ್ಲ ಮಕ್ಕಳಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಇವ್ನಿಗೂ 5 years, ಇವ್ನು 15 kg ಇದ್ದಾನೆ, ನಮ್ಮ ಮಗುಗೂ ದಪ್ಪ ಇದೆ ಅಥವಾ ನಮ್ಮ ಮಗು ಸಣ್ಣ ಇದೆ. ಅವ್ರವ್ರ ಮಕ್ಕಳದ್ದು ಗ್ರೋತ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಅವ್ರದ್ದು ಮಗುದು ಬರ್ತ್ ವೇಟಿಂದ ನಾವು ವೆಯ್ಟ್ ತೊಗೊತೀವಿ. ನಾವು ಎಷ್ಟು ದಿನಕ್ಕೆ, ಈಗ ಡಾಕ್ಟರ್ಸ್ ಏನಾದ್ರು ಮಲ್ಟಿವಿಟಮಿನ್ ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತಾರೆ ಅಂದರೆ ಯೂಶಲಿ ಏನಾದ್ರು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ. ಕೆಲವೊಂದು ಮಕ್ಕಳು ಅನಿಮಿಕ್ ಇರ್ತಾರೆ, ಅಂದರೆ ರಕ್ತ ಕಮ್ಮಿ ಇರುತ್ತೆ ಮೈಯಲ್ಲಿ, ಐರನ್ ಕಂಟೆಂಟ್ ಕಮ್ಮಿ ಇರುತ್ತೆ.
ಆಗುತ್ತೆ. ಅಂಥ ಮಕ್ಕಳಿಗೆ ನಾವೇ ಪ್ರಿಸ್ಕ್ರಿಪ್ಷನಲ್ಲಿ ಬರೆದು ಕೊಟ್ಟಿರ್ತೀವಿ. ಐರನ್ ಸಿರಪ್ಪು ಇಷ್ಟು ದಿನಕ್ಕೆ ಇಷ್ಟು ಕೊಡಬೇಕಾಗಿರುತ್ತೆ, ಮತ್ತು ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ಬೇಕು, ರೈಸ್ ಆಗ್ತಾ ಇದೆಯಾ ಹಿಮೋಗ್ಲೋಬಿನ್ ಅಂತ ನೋಡಿ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಸೊ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದರೆ ಅವ್ರು ಎಷ್ಟು ಟೈಮ್ ಪೀರಿಯಡ್ಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಷ್ಟು ಟೈಮ್ ಪೀರಿಯಡ್ಗೆ ಮಾತ್ರ ತೊಗೊಳ್ಳಿ. ಅದಾದಮೇಲೂ ನಿಮ್ಮ ಮಗು ವೆಯ್ಟ್ ಗೇನ್ಸ್ ಅಥವಾ ಬೇರೆ ಏನಾದ್ರು ನಿಮ್ಗೆ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇದ್ದರೆ ದಯವಿಟ್ಟು ಬಂದು ಮತ್ತೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಯಾವ ರೀತಿ ಒಂದು ಫುಡ್ನ ಕೊಡೋದ್ರಿಂದ ಮಕ್ಕಳ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ? ಒಂದು ಇದು ಕಾಮನ್ ಕ್ವೆಶನ್ಸ್. ಯಾವಾಗಲೂ ಈಗ ಹೇಳ್ದಂಗೆ ನಮ್ಮ ಮಕ್ಕಳು ಯಾವಾಗಲೂ ಹುಷಾರು ತಪ್ತಾ ಇರ್ತಾರೆ, ಎವ್ರಿ ಮಂತ್ ಹುಷಾರು ತಪ್ತಾ ಇರ್ತಾರೆ, ಏನು ತಿನ್ನಿಸ್ಬೇಕು ಈ ಥರ ಪದೇ ಪದೇ ಹುಷಾರು ತಪ್ಪದೇ ಇರೋಕ್ಕೆ ಅಂತ. ಯೂಶಲಿ ಕೆಲವೊಂದು ಗುಡ್ ಇಮ್ಯುನಿಟಿ ಇರೋ ಫುಡ್ಸ್ನ ಆ್ಯಡ್ ಮಾಡ್ಕೊಬೋದು ನಿಮ್ಮ ಡೈಲಿ ರೊಟೀನ್ಗೆ. ಒಂದು ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಸೀಡ್ಸ್ ತಿನ್ಸೋದ್ರಿಂದ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಾಗುತ್ತೆ. ಸೊ ಇದರಿಂದ ಬ್ರೈನ್ ಡೆವಲಪ್ಮೆಂಟು ಹೆಲ್ಪ್ ಆಗುತ್ತೆ, ಅಲಾಂಗ್ ವಿತ್ ಬಾಡಿ ಓವರ್ ಆಲ್ ಈ ಪದೇ ಪದೇ ಹುಷಾರು ತಪ್ಪೋದು ಇಮ್ಯುನಿಟಿ ಗ್ರೋತ್ ಹೆಲ್ಪ್ಗೆ ಇಂಪ್ರೂವ್ ಆಗ್ತದೆ ಇಮ್ಯುನಿಟಿ. ಸೊ ಅದರಲ್ಲಿ ಚಿಯಾ ಸೀಡ್ಸ್ ಯೂಸ್ ಮಾಡ್ಬೋದು. ಒಮೆಗಾ 3 ಮೊಟ್ಟೆ ತಿನ್ನೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಹಾಲು ಕುಡಿಯೋದು, ನಾರ್ಮಲ್ ಹಸು ಹಾಲು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ಇನ್ನೊಂದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಮತ್ತು ಈ ಮೈಕ್ರೋ ನ್ಯೂಟ್ರಿಯನ್ಸ್ ಇರೋದು ಜಾಸ್ತಿ ಸೊಪ್ಪು ತರಕಾರಿಗಳು ತಿನ್ನೋದ್ರಿಂದ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಮಕ್ಕಳದು ಗ್ರೋತ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಹೆಲ್ಪ್ ಆಗುತ್ತೆ. ಸೊ ಆ್ಯಸ್ ಅ ಹೋಲ್ ಡಯಟ್, ಒಂದು ಡಯಟ್ ಏನು ತಿಂತಾ ಇದೆ ಮಗು, ಊಟ ತಿಂತಾ ಇದೆ, ಸೊ ಇಟ್ ಇನ್ಕ್ಲೂಡ್ಸ್ ಅಟ್ಲೀಸ್ಟ್ ಒಂದು 40 to 50% ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇರಬೇಕು. ಇನ್ನು ಮಿಕ್ಕಿ 10 to 20% ಸೀರಿಯಲ್ಸ್ ಅಂದರೆ ಅನ್ನ ಅಥವಾ ಚಪಾತಿ ನಾವೇನು ಕೊಡ್ತೀವಿ ಅದಿರಬೇಕು. ಇನ್ನು ಮಿಕ್ಕಿದ ಪರ್ಸೆಂಟ್ ಪಲ್ಸಸ್ ಇರಬೇಕು, ಅಂದರೆ ಮೊಳಕೆ ಕಟ್ಟಿರೋ ಕಾಳುಗಳು, ಈ ಥರದನ್ನ ಹೋಲ್ ಡಯಟ್ ಅಂತ ಹೇಳ್ತೀವಿ. ಇದೆಲ್ಲ ಇನ್ಕ್ಲೂಡ್ ಮಾಡೋದ್ರಿಂದ ಆದಷ್ಟು ಮಕ್ಕಳು ಈ ಥರ ಪದೇ ಪದೇ ಹುಷಾರು ತಪ್ಪೋದು ಕಮ್ಮಿ ಆಗುತ್ತೆ ಮತ್ತು ಹೆಲ್ತ್ ಸಹ ಇಂಪ್ರೂವ್ ಆಗ್ತದೆ. ಇನ್ನು ವೆಯ್ಟ್ ಗೇನ್ ಆಗಲಿಕ್ಕೆ ಯಾವ ಥರ ಫುಡ್ ಚೂಸ್ ಮಾಡಬೇಕು? ವೇಟ್ ಗೇನ್ಸ್ಗೆ ಯೂಶಲಿ ಮೇನ್ಲಿ ಪ್ರೋಟೀನ್ ರಿಚ್ ಫುಡ್ಸ್ ತಿನ್ನೋದ್ರಿಂದ ಮಕ್ಕಳದು ಸ್ವಲ್ಪ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ. ಬೆಸ್ಟ್ ಅಂದರೆ ಒಂದು ಎಗ್ ಇಸ್ ಅ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಬೋತ್ ವೈಟ್ ಪಾರ್ಟ್ ಏನಿರುತ್ತೆ ವೈಟ್ ಪಾರ್ಟ್ ಅಗೇನ್ ಎಗ್ ಒಳಗಡೆ ಹಳದಿ ಪಾರ್ಟ್ ಎಲ್ಲ ಸೇರಿ ಹೋಲ್ ಎಗ್ ಕೊಡೋದ್ರಿಂದ ಮಕ್ಕಳದು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ನೀವು ಈಗ ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಇರ್ತಾರೆ, ಆ ಥರದ ಕನ್ಸರ್ನ್ಸ್ ಇದ್ರೆ ಯು ಕ್ಯಾನ್ ಪನ್ನೀರ್ ಯೂಸ್ ಮಾಡ್ಬೋದು. ಸೋಯಾ ರಿಚ್ ಫುಡ್ಸ್, ಸೋಯಾಬೀನ್ ಆ ಥರ ಕಾಳುಗಳು, ಆಮೇಲೆ ಆಗಲೇ ಹೇಳ್ದಂಗೆ ಈ ಮೊಳಕೆ ಕಟ್ಟಿರೋ ಕಾಳುಗಳು, ಇದು ನಾರ್ಮಲ್ ಡಯಟ್ ಜೊತೆ ಇದನ್ನು ಸ್ವಲ್ಪ ಎಕ್ಸಸೈಸ್ ಕೊಡೋದ್ರಿಂದ ಯು ಕ್ಯಾನ್ ಗ್ರ್ಯಾಜುಯಲಿ ವೆಯ್ಟ್ ಗೇನ್ ಆಗೋದನ್ನ ನೋಡ್ಬೋದು ನಾವು ಮಕ್ಕಳಲ್ಲಿ. ಈಗ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ, ಮತ್ತೆ ಹೀಗೆ ನೋಡ್ತಾ ಇರಿ ಸಿ ಮೈಸೂರು ವೈಡ್. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24/7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಜೀವನ್ ರೇಖಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅಂದರೆ ಈಗ ನೀವೇ ಹೇಳಿದ್ರಿ ವೆಜಿಟೇರಿಯನ್ಸ್ ಇರ್ತಾರೆ ಅಂತ ಹೇಳಿ. ಸೊ ಅವ್ರಿಗೆ ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಮ್ಯಾಮ್, ಈಗ ಯಾವುದೋ ಒಂದು ಫುಡ್ ತಗೊಳ್ಲಿಕ್ಕೆ ಹೋದ್ರೂ ಓಕೆ ಅಲರ್ಜಿ ಆಗುತ್ತೆ, ಕೆಲವೊಂದು ಡ್ರೈ ಫ್ರೂಟ್ ಸಜೆಸ್ಟ್ ಆಗಲ್ಲ, ಆ ಥರ ಇದ್ದವ್ರಿಗೆ ಯಾವ ಥರ ಮಾಡ್ತೀರಾ? ಸೊ ಫಸ್ಟು ಮಗುಗೆ ಅಲರ್ಜಿಕ್ ಯಾವ ಫುಡ್ಡಿಂದ ಆಗ್ತಾ ಇದೆ ಅಂತ ನಾವು ನೋಡ್ಕೊಬೋದು. ಅಲರ್ಜಿ ಹೆಂಗಾಗುತ್ತೆ ಅಂದರೆ, ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಈಗ ಅವ್ರ ತಂದೆ ತಾಯಿಗಳಲ್ಲಿ, ಅವ್ರ ಮನೆ ಕಡೆ ಅಥವಾ ಅವ್ರ ಸಿಬ್ಲಿಂಗ್ಸಲ್ಲಿ, ಅವ್ರ ಅಣ್ಣ ತಮ್ಮಂದ್ರ ಮಕ್ಕಳಲ್ಲಿ ಯಾರಿಗಾದ್ರೂ ಏನಾದ್ರು ಫುಡ್ ತೊಗೊಂಡ್ರೆ ಅಲರ್ಜಿ ಇದ್ದರೆ, ಸೊ ಯೂಶಲಿ ಈ ಮಗುಗೆ ಅಲರ್ಜಿ ಇದೆಯಾ ಅಲ್ವಾ ಫಸ್ಟ್ ಆ್ಯಕ್ಚುಲಿ ಅದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅಷ್ಟೇ ಅಲರ್ಜಿ ಕಂಟಿನ್ಯೂ ಆಗುತ್ತೆ. ಆಮೇಲೆ ಪರ್ಟಿಕ್ಯುಲರ್ ಫುಡ್ಗಿರುತ್ತೆ. ಈಗ ಎಲ್ಲ ಫ್ರೂಟ್ಸ್ಗೂ ಅಲರ್ಜಿ ಇರಲ್ಲ, ಅಥವಾ ನೀವು ಹೇಳ್ದಂಗೆ ಎಲ್ಲ ಡ್ರೈ ಫ್ರೂಟ್ಸ್ಗೂ ಅಲರ್ಜಿ ಇರಲ್ಲ. ಕೆಲವೊಂದು ಮಕ್ಕಳಿಗೆ ಪೀನಟ್ ಅಲರ್ಜಿ ಅಂತ ಹೇಳ್ತೀವಿ, ಕಡಲೆ ಬೀಜ ತಿನ್ನೋದ್ರೆ ರ್ಯಾಷಸ್ ಬಂದ್ಬಿಡೋದು, ಮಕ್ಕಳಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಶುರು ಆಗೋದು, ತುಂಬ ಕಾಫ್ ಬರೋದು, ಆ ಥರ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಈಗ ಒಂದ್ಸತಿ ಆಮೇಲೆ ಕೆಲವೊಂದು ಮಕ್ಳಿಗೆ ಹಾಲು ಕುಡಿಸಿದ ತಕ್ಷಣ ಕೆಮ್ಮಾಗುತ್ತೆ. ಅದು ಕೆಲವೊಂದು ಅವರೇ ಪೇರೆಂಟ್ಸೇನೆ ಈ ಕಾಫ್ ಬಂದಿರೋದೇ ಹಾಲು ಕುಡಿಯೋದ್ರಿಂದ ಅಂತ ಅಂದ್ಕೊಂಡು ಹಾಲನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಈ ಥರ ಎಲ್ಲ ಮಾಡಬೇಡಿ. ನಿಮ್ಮ ಮಗುಗೆ ಈ ಥರ
ಥರ ನೀವೇನಾದ್ರು ನೋಟಿಸ್ ಮಾಡಿದ್ರೆ, ಯೂಶಲಿ ಈ ಫುಡ್ ಅಲರ್ಜೀಸ್ ಎಲ್ಲ ಇಮಿಡಿಯೇಟ್ ಅಲರ್ಜೀಸ್ ಇರುತ್ತೆ. ಅಂದರೆ ತಿಂದು ಒಂದು 10 to 15 ಮಿನಿಟ್ಸ್ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಒಳಗೆ ನಿಮಗೆ ಬಾಡಿ ಚೇಂಜಸ್ ಕಾಣಿಸುತ್ತೆ. ಆ ಥರ ಇದ್ದರೆ ಫಸ್ಟ್ ಕರ್ಕೊಂಡು ಬನ್ನಿ ಮಗುನ, ನಾವು ನೋಡೋಣ ಏನು ಡಯಟಿಂದ ಮಗುಗೆ ಅಲರ್ಜಿ ಆಗ್ತಾ ಇದೆ, ಅದನ್ನು ಮಾತ್ರ ಡಯಟಿಂದ ಸ್ಲೋಲಿಯಾಗಿ ಎಲಿಮಿನೇಟ್ ಮಾಡೋದು, ಮತ್ತು ರೀಇಂಟ್ರೊಡ್ಯೂಸ್ ಮಾಡ್ಬೋದಾ ಇಲ್ವಾ ಅದ್ರ ಸಿವಿಯಾರಿಟಿ ನೋಡಿಕೊಂಡು ನಾವು ಮಕ್ಳಿಗೆ ಕೊಡ್ಬೋದು. ನೀವೇ ಆಗಿ ಮನೆಯಲ್ಲಿ ತಿಂದ್ರಿಂದ ಇದಾಯಿತು, ತಿನ್ನೋದ್ರಿಂದ ಮಗುಗೆ ಹೊಟ್ಟೆ ನೋವು ಬರ್ತಾ ಇದೆ ಅಥವಾ ಮಗು ಈ ಥರ ಕಾಫ್ ಶುರು ಆಗ್ತಾ ಇದೆ ಹಾಲು ಕುಡಿಸೋದ್ರಿಂದ ಅಂತ ನೀವೇ ಆಗಿ ಮಕ್ಕಳಿಗೆ ಈ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗೋ ಫುಡ್ನ ಸ್ಟಾಪ್ ಮಾಡಬೇಡಿ. ಈಗ ಮೇಯ್ನ್ ಆಗಿ ಮ್ಯಾಮ್ ಮಕ್ಕಳಿಗೆ ಏನಂತ ಹೇಳಿದ್ರೆ ಈ ಹೆಲ್ತಿ ಫುಡ್ಗಿಂತ ಜಂಕ್ ಫುಡ್ ತುಂಬಾನೇ ಇಷ್ಟ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಸ್, ಲೇಸ್ ಈ ಥರ ತುಂಬಾನೇ ಅಡಿಕ್ಟ್ ಆಗ್ತಾರೆ. ಅಂಥ ಮಕ್ಕಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕಾಗುತ್ತೆ? ಯೂಶಲಿ ಜಂಕ್ ಫುಡ್ ಅಡಿಕ್ಷನ್ ಹೆಂಗೆ ಶುರು ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅದನ್ನು ತೋರಿಸೋದ್ರಿಂದನೇ ಇನಿಷಿಯಲಿ ಸ್ಟಾರ್ಟ್ ಆಗಿರುತ್ತೆ. ನಾವು ಯಾವಾಗ ಏನು ನಮ್ಮ ಮಕ್ಳಿಗೆ ತೋರಿಸ್ತೀವಿ ಅದನ್ನೇ ಕಲ್ತ್ಕೋತಾರೆ ಮಕ್ಕಳು. ಇವಾಗ ನಾವೇ ಹೆಲ್ದಿಯಾಗಿ ಫುಡ್ ತಿಂತಾ ಇದ್ದೀವಿ, ನಾವು ಆಲ್ಮೋಸ್ಟ್ ಜಂಕ್ನ ಅವಾಯ್ಡ್ ಮಾಡಿದ್ರೆ ಈವನ್ ಮಕ್ಕಳು ಅದನ್ನೇ ಕಲ್ತ್ಕೊತಾರೆ. ಆದಷ್ಟು ಜಂಕ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದ್ರ ಫುಡ್ಡಲ್ಲೇ ನೀವು ಮಾಡೋ ಅಡುಗೆನೇ ನಾರ್ಮಲ್ ಮನೇಲಿ ಏನು ಅಡುಗೆ ಪ್ರಿಪೇರ್ ಮಾಡ್ತೀರಾ, ಊಟ ಮಕ್ಳಿಗೆ ಪ್ರಿಪೇರ್ ಮಾಡ್ತೀರಾ, ಅದರಲ್ಲೇ ಸ್ವಲ್ಪ ವೆರೈಟೀಸ್ನ ಇನ್ಕ್ಲೂಡ್ ಮಾಡಿ. ಒಕೇಶ್ನಲಿ ಜಂಕ್ ಫ್ರೂಟ್ಸ್, ಈಗ ಚಾಕ್ಲೇಟ್ಸ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಒಕೇಶ್ನಲಿ ಕೊಡಿ. ಮಕ್ಕಳಿಗೆ ಕೂತು ಒಂದು ಸ್ವಲ್ಪ ಹೇಳ್ಕೊಡಿ, ಲೈಕ್ ಇದ್ರ ತಿನ್ನೋದ್ರಿಂದ ಇದು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಯು ಕ್ಯಾನ್ ಆ್ಯಕ್ಚುಲಿ ಟೆಲ್ ದೆಮ್, ಅಂದರೆ ಹೇಳ್ಕೊಡ್ಬೋದು ಇದ್ರ ತಿನ್ನೋದ್ರಿಂದ ಆಗ ಸೈಡ್ ಎಫೆಕ್ಟ್ಸ್ ಏನಿದೆ, ಈ ಥರ ಜಾಸ್ತಿ ಚಾಕ್ಲೇಟ್ ತಿನ್ನೋದ್ರಿಂದ ಬಾಯಲ್ಲಿ ಹುಳ್ಕೊಳ್ಳಾಗ್ತದೆ, ಹೊಟ್ಟೆ ನೋವು ಬರೋಕ್ಕೆ ಶುರು ಆಗುತ್ತೆ, ಈ ಥರ ಎಲ್ಲ ಹೇಳಿ ಅದ್ರದ್ದು ಆಲ್ಟರ್ನೇಟಿವ್ಸ್ ತಿನ್ನೋದ್ರಿಂದ ಹೆಲ್ದಿಯಾಗಿರ್ಬೋದು. ಈ ಥರ ಎಲ್ಲ ಹೇಳ್ಕೊಡೋದ್ರಿಂದ ನಾವು ಆದಷ್ಟು ಸ್ವಲ್ಪ ಈ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡ್ಬೋದು. ಈ ಜ್ವರ, ಶೀತ, ಕೆಮ್ಮು ಎಲ್ಲ ಕಂಪಲ್ಸರಿ ಈಗ ರೆಗ್ಯುಲರ್ ಬರ್ತಾ ಇರುತ್ತೆ ಅಂದಾಗ ಮನೆಯಲ್ಲಿ ಯಾವ ಥರ ಹೋಮ್ ರೆಮಿಡೀಸ್ ಮಾಡ್ಕೋಬೋದು? ಮನೆಯಲ್ಲಿ ಒಂದು ಗುಡ್ ನ್ಯೂಟ್ರಿಷಿಯಸ್ ಫುಡ್ ತಿನ್ನೋದ್ರಿಂದ ಒಂದು ಫೀವರ್ ನೀವು ಫಸ್ಟು ಆದಷ್ಟು ಟೆಂಪ್ರೇಚರ್ನ ಮಾನಿಟರ್ ಮಾಡಿ. ಈಗ ದೊಡ್ಡ ಮಕ್ಕಳಲ್ಲೂ ಈಗ ದೊಡ್ಡವರಲ್ಲೂ ಮತ್ತು ಸಣ್ಣವರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವು ನೋಡಿರ್ತೀವಿ ಎಷ್ಟೊಂದು ಪೇಷಂಟ್ಸ್ ಹೆಂಗೆ ಬರ್ತಾರೆ ಅಂದರೆ, ನಾವು ತೊಗೊತಾ ಇದ್ವಿ ಜ್ವರದ ಮಾತ್ರೆ, ಅದರಲ್ಲೇ ಅರ್ಧ ಮಾತ್ರೆನ ಇವನಿಗೆ ಹಾಕಿದ್ವಿ ಜ್ವರ ಕಮ್ಮಿ ಆಗಲಿ ಅಂತ. ಬಟ್ ಮಕ್ಕಳಲ್ಲಿ ಆ ಥರ ಆಗಲ್ಲ, ಎಲ್ಲ ವೆಯ್ಟ್ ಬೇಸ್ಡ್ ಕೊಡ್ತೀವಿ. ಅಂದರೆ ಮಗುನ ತೂಕಕ್ಕೆ ಅನುಗುಣವಾಗಿ ಎಷ್ಟು ml ಸಿರಪ್ಪು, ಎಷ್ಟು ಸಿರಪ್ ಬೇಕಾಗುತ್ತೆ, ಎಷ್ಟು ಟೈಮ್ ಕೊಡಬೇಕು ಆ ಥರ ಕೊಟ್ಟಿರ್ತಾರೆ. ಸೊ ಯೂಶಲಿ ಡೋಸ್ನ ಬಂದು ಒಂದು ಪೀಡಿಯಾಟ್ರಿಷನ್ ಹತ್ರ ಬರ್ಸ್ಕೊಂಡು ಆ ಡೋಸ್ ಕರೆಕ್ಟಾಗಿ ಸಿರಪ್ಗಳನ್ನ ಹಾಕೋದು ಒಳ್ಳೆಯದು. ಆಮೇಲೆ ಪ್ಯಾರಾಸಿಟಮಾಲ್ ಈಗ ಓವರ್ ಡೋಸ್ ಆಗ್ತಾ ಇದೆ. ಅಂದರೆ ತುಂಬ ಮಕ್ಕಳು ಮನೆಯಲ್ಲೇ ಅವರು ಈಸಿಯಾಗಿ ಸಿಗೋದ್ರಿಂದ ಮೆಡಿಕೇಷನ್ಸು, ಜ್ವರ ಶುರು ಆದಾಗೆಲ್ಲ ಸಿರಪ್ ಹಾಕ್ಕೊಳ್ಳೋದು ಆ ಥರ ಇರುತ್ತೆ. ಆಮೇಲೆ ಫ್ರೀಕ್ವೆಂಟಾಗಿ ಸಿರಪ್ ಯೂಸ್ ಮಾಡ್ತಾ ಇರೋದು. ಯೂಶಲಿ ಪ್ಯಾರಾಸಿಟಮಾಲ್ ಸಿರಪ್ಸ್ನ ಇವು ಪರ್ ಡೇ 6 to 8 hours ಪರ್ ಡೇ, ಅಂದರೆ ಒಂದ್ಸತಿ ಸಿರಪ್ ಕುಡಿದ್ಮೇಲೆ ಒಂದು 6 to 8 hours ಆದಮೇಲೆ ಮತ್ತೆ ನಾವು ರಿಪೀಟ್ ಮಾಡಬೇಕು ಡೋಸ್ನ. ಅದಕ್ಕಿಂತ ತುಂಬ ಫ್ರೀಕ್ವೆಂಟಾಗಿ ಸಿರಪ್ಸ್ ಕೊಡೋದ್ರಿಂದ ಅದು ಲಿವರ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ ಡೋಸ್ನ ಕರೆಕ್ಟಾಗಿ ಬರೆಸ್ಕೊಂಡು ಅಷ್ಟು ml ಅಷ್ಟು ಸಿರಪ್ ಹಾಕೋದು ಒಳ್ಳೆಯದು. ಈಗ ಮ್ಯಾಮ್ ಈಗ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ, ಮಕ್ಕಳಿಗೆ ಲೈಕ್ ಯಾವ ಥರ ಈಗ ನಾನ್ ವೆಜ್ ಅಂತ ಬಂದಾಗ ರೆಗ್ಯುಲರ್ ಕೊಡೋದು ಇಂಪಾರ್ಟೆಂಟ್ ಇರುತ್ತೆ ಅಥವಾ ವೀಕ್ಲಿ ಥ್ರೈಸ್ ಆ ಥರನ ಡೈಲಿ ಕೊಟ್ಟರು ಇಂತಿಷ್ಟು ಕ್ವಾಂಟಿಟಿ ಅಂತ ಇರುತ್ತೆ? ಮಕ್ಕಳಲ್ಲಿ ಏನು ಯೂಶಲಿ ಆ ಥರ ಒಂದು ನಾನ್ ವೆಜಿಟೇರಿಯನ್ ಡಯಟಲ್ಲಿ ಏನು ಹೇಳ್ತೀವಿ ಅಂದರೆ, ಮಕ್ಕಳದು ವೆಯ್ಟ್ ಮೇಲೆ ನಾನ್ ವೆಜಿಟೇರಿಯನ್ ಕೊಡ್ಬೋದು. ನೀವು ಏನು ಪ್ರಿಫರ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ, ಚಿಕನ್, ಮಟನ್, ಫಿಶ್ ಆ ಥರ ನಾನ್ ವೆಜ್ ಕೊಡ್ಬೋದು. ದಟ್ ಈಸ್ ಆಲ್ಸೋ ಇವಾಗ ನೀವು ಹೇಳಿದ್ರಿ ವೀಕಲ್ಲಿ ಒನ್ಸ್ ಕೊಡಬೇಕಾ ಅಥವಾ ದಿನ ಕೊಡ್ಬೋದಾ. ಹೌಎವರ್ ದ ಚೈಲ್ಡ್ ಟೇಕ್ಸ್, ನಿಮ್ಮ ಮಗು ಚೆನ್ನಾಗಿ ತಿಂತಾ ಇದೆ, ಡೈಜೆಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಏನಾಗಲ್ಲ, ಕೊಡ್ಬೋದು ಡೈಲಿ. ಆ್ಯಂಡ್ ಮಗು ವೆಯ್ಟ್ ಮೇಲೆ ಹೋಗುತ್ತೆ. ಕೆಲವೊಂದು ಮಕ್ಕಳು ಈಗ ನಾವು ನೋಡ್ತಾ ಇದ್ದೀವಿ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ, ಅಂದರೆ ಸಣ್ಣ ವಯಸ್ಸಿಂದನೇ ಮಗು ದಪ್ಪ ಆಗಿ ಬಂದಿರುತ್ತೆ. ಅಂಥ ಮಕ್ಕಳಲ್ಲಿ ಇದು ಸ್ವಲ್ಪ ಕೊಲೆಸ್ಟ್ರಾಲ್ಗೆ ಆ್ಯಡ್ ಆಗೋದ್ರಿಂದ ಅಂಥ ಮಕ್ಕಳಲ್ಲಿ ಸ್ವಲ್ಪ ನಾವು ನೋಡ್ಕೊಂಡು ಕೊಡಬೇಕಾಗ್ತದೆ. ಮಗುದ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ, ಎಷ್ಟು ಲೆವೆಲ್ಸ್ ಇದೆ ಅದು ನೋಡಿಕೊಂಡು ನಾವು ಕೊಡಬೇಕು. ಅದರ್ವೈಸ್ ನಾನ್ ವೆಜ್ ಕೊಡೋದ್ರಿಂದ ಮಗು ಡೈಜೆಷನ್ ಹೆಲ್ಪ್ ಆಗ್ತಾ ಇದೆ, ಮಗು ಊಟ ಬೇರೆ ನಾನ್ ವೆಜ್ ಒಂದೇ ಅಲ್ಲ, ಇಟ್ಸ್ ಅ ಕಂಪ್ಲೀಟ್ ಡಯಟ್ ಥರ ಇರಬೇಕು, ಬರೀ ನಾನ್ ವೆಜ್ಜೇ ಕೊಡಬೇಕಂತ ಇಲ್ಲ, ಬೇರೆ ನಾನು ಹೇಳ್ದಂಗೆ ಎಲ್ಲ ಥರದ ಊಟದ ಜೊತೆ ನಾನ್ ವೆಜಿಟೇರಿಯನ್ನು ತೊಗೋಬೋದು. ಈಗ ಪೇರೆಂಟಿಂಗ್ ರೋಲ್ ಏನು ಇಂಪಾರ್ಟೆನ್ಸ್ ನೋಡಿ? ಪೇರೆಂಟಿಂಗ್ ರೋಲ್ಸ್ ಆ್ಯಕ್ಚುಲಿ ಇವಾಗ ನಾವು ನೋಡ್ತಾ ಇರ್ತೀವಿ, ಎಷ್ಟೊಂದು ಪೇರೆಂಟ್ಸ್ಗೆ ಒಂದು ಮಗುನು ನೋಡ್ಕೊಳ್ಳೋದೇ ಒಂದು ಚಾಲೆಂಜಿಂಗ್ ಥರ ಆಗ್ಬಿಟ್ಟಿರುತ್ತೆ. ಇವನ್ ಪೇರೆಂಟ್ಸು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ, ಅದ್ರ ಜೊತೆ ಮಕ್ಕಳು ನೋಡ್ಕೊಳ್ಳೋದು ಮುಂಚೆ ಥರ ಇವಾಗ ಅಂದರೆ ಒಬ್ಬರು ಪೇರೆಂಟ್ ವರ್ಕಿಂಗ್ ಇರ್ತಾರೆ, ಒಬ್ಬರು ಅಟ್ಲೀಸ್ಟ್ ಫುಲ್ ಟೈಮ್ ಮನೇಲಿ ಇರ್ತಾ ಇದ್ರು, ನೋಡ್ಕೊತಾ ಇದ್ರು, ಆ ಥರ ಇರುತ್ತೆ. ಇವಾಗ ಇಬ್ಬರು ಪೇರೆಂಟ್ಸು ವರ್ಕಿಂಗ್ ಇರ್ತಾರೆ, ಆಮೇಲೆ ಮಗು ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ, ಯೂಶಲಿ ಮಕ್ಕಳನ್ನ ಡೇ ಕೇರಲ್ಲಿ ಬಿಡೋದು ಆ ಥರ ಇರುತ್ತೆ. ಸೊ ನಾವೇನು ಹೇಳ್ತೀವಿ, ಈ ಥರ ಓಕೆ ದಟ್ ಈಗಿನ ಲೈಫ್ ಸ್ಟೈಲು ಹಾಗೆ ಆಗಿರೋದ್ರಿಂದ ಇಬ್ಬರು ಪೇರೆಂಟ್ಸು ವರ್ಕಿಂಗು ದುಡಿಬೇಕಾಗಿರುತ್ತೆ, ಆ ಥರ ಇಲ್ಲ ಇರುತ್ತೆ, ದಟ್ ಈಸ್ ಓಕೆ. ಇವಾಗ ಬಟ್ ನೀವು ಮಗುಗೆ ಎಷ್ಟು ಟೈಮ್ ಅಂತ ಸ್ಪೆಂಡ್ ಮಾಡಬೇಕು ಪರ್ ಡೇ. ಸೊ ನಿಮಗೆ ಪೇರೆಂಟಿಂಗ್ ಬಾಂಡಿಂಗ್ ಬಿಲ್ಡ್ ಆಗಬೇಕು, ಮದರ್ ಮತ್ತು ಪೇರೆಂಟ್ಸ್ದು ಚೈಲ್ಡ್ ಮತ್ತು ಬೇಬಿ ಮತ್ತು ಪೇರೆಂಟ್ಸ್ದು ಬಾಂಡಿಂಗ್ ಬಿಲ್ಡ್ ಆಗಬೇಕು ಅಂದರೆ ನೀವು ಒಂದಷ್ಟು ಟೈಮ್ನ ಮಗು ಜೊತೆ ಸ್ಪೆಂಡ್ ಮಾಡಬೇಕು. ಮಗು ಏನು ಮಾಡ್ತಾ ಇದೆ ಒಂದು ದಿನದಲ್ಲಿ, ನೀವು ಇಲ್ಲದೆ ಇದ್ದಾಗ ಏನೇನು ಆ್ಯಕ್ಟಿವಿಟೀಸ್ ಮಾಡುತ್ತೆ ಅದನ್ನು ಸೂಪರ್ವೈಸ್ ಮಾಡಬೇಕು. ಆಮೇಲೆ ಮಗುಗೆ ಸರಿಯಾದ ನ್ಯೂಟ್ರಿಷನ್ ತೊಗೊತಾ ಇದೆಯಾ, ಊಟ ಎಲ್ಲ ತಿಂಡಿ ಸರಿ ಮಾಡ್ತಾ ಇದೆಯಾ ಅಂತ ನೋಡಬೇಕು. ಮಗು ಜೊತೆ ಕೂತು ಆಟ ಆಡಬೇಕು. ಆಮೇಲೆ ಮಗು ಏನಾದ್ರು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದರೆ ನೀವು ಅದ್ರ ಜೊತೆ ರೆಸ್ಪಾಂಡ್ ಮಾಡಬೇಕು. ಸೊ ಇದೆಲ್ಲದರಿಂದ ಏನಾಗುತ್ತೆ, ಪೇರೆಂಟಿಂಗ್ ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ದೆರ್ ಆರ್ 3 to 4 types of parenting. ಅದರಲ್ಲಿ ಒನ್ ಕಾಮನ್ ಇಸ್
ಅಥಾರಿಟೇಟಿವ್ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಂದ್ರೆ ಇವಾಗ ಮಗು ಏನಾದ್ರು ತುಂಬಾ ಹಠ ಮಾಡ್ತಾ ಇದೆ, ಮಗು ಏನಾದ್ರು ಬೇಕು ಅಂದ್ರೆ ಅಳಕ್ ಶುರು ಮಾಡೋದು, ಇದೇನಾದ್ರು ಕೊಡ್ಲಿಲ್ಲ ಅಂದ್ರೆ ಅಳಕ್ ಶುರು ಮಾಡೋದು, ಆತರ ಇರುವಾಗ ಏನಾಗುತ್ತೆ ಇವನ್ ಪೇರೆಂಟ್ಸ್ ಹೊಡೆದ್ ಬಿಡೋದು ಅಥವಾ ಮಗು ಮೇಲೆ ತುಂಬಾ ಕೂಗಾಡ್ಬಿಡೋದು, ಬೈದ್ ಬಿಡೋದು, ಈ ತರ ಎಲ್ಲ ಮಾಡ್ತಾರೆ. ಇದು ಮಗು ಮನ್ಸಲ್ಲಿ ಸಬ್ ಕಾನ್ಶಿಯಸ್ಲಿ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಆಮೇಲೆ ಮಕ್ಳಿಗೆ ಏನಾಗ್ಬಿಟ್ಟಿರುತ್ತೆ, ನಾನೇನು ಕೇಳಿದ್ರು ಪೇರೆಂಟ್ಸ್ ಹೊಡಿತಾರೆ ಅಂತರ ಒಂದು ಅವರ್ಷನ್ ಬಿಲ್ಡ್ ಆಗುತ್ತೆ. ಇವ್ರು ದೇ ಆರ್ ನಾಟ್ ಅಂದ್ರೆ ಅವ್ರು ನನ್ ಕಡೆಯವರೆಲ್ಲ, ಆತರ ಮಗುಗೆ ದ್ವೇಷ ತರ ಇನಿಷಿಯಲಿ ಶುರು ಆಗುತ್ತೆ. ಆತರ ಅದಕ್ಕೆ ಮಾಡಬೇಡಿ. ಒಂದು ಸ್ವಲ್ಪ ಪೇಷನ್ಸ್ ಇಂಪಾರ್ಟೆಂಟ್ ಪೇರೆಂಟಿಂಗ್ ಅಲ್ಲಿ. ನೀವು ಮಗು ಅಳ್ತಾ ಇದೆ, ಏನಕ್ಕೆ ಅಳ್ತಾ ಇದೆ ಅಂತ ಫಸ್ಟ್ ರೀಸನ್ ಔಟ್ ಮಾಡಿ. ಅಥವಾ ಮಗು ತುಂಬಾ ಅಳ್ತಾ ಇದೆ, ಅದೇನು ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಟೈಮ್ ಔಟ್ ಇಂಟರ್ವಲ್ ಅಂತ ಹೇಳ್ತೀವಿ. ಸ್ವಲ್ಪ ಹೊತ್ತು ಬಿಟ್ಬಿಡಿ ಮಗುನ. ಅದನ್ನೇ ಮತ್ತೆ ಮಗುನ ಒಂದು ಸ್ವಲ್ಪ ಹೊತ್ತು ಹತ್ತಾದ್ಮೇಲೆ ಬೇಬಿ ಓನ್ಲಿ ರಿಕವರ್ಸ್, ಅದನ್ನೇ ಸ್ವಲ್ಪ ಸಮಾಧಾನ ಆಗ್ತದೆ. ಆಮೇಲೆ ಕುತ್ಕೊಂಡು ಕೇಳಿ ಮಗುಗೆ ಏನಕ್ಕೆ ಈ ಥರ ಆಳ್ತಾ ಇತ್ತು, ಏನು ಎಸೆನ್ಷಿಯಲ್ ಬೇಕಾಗಿದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ಅದು ವ್ಯಾಲಿಡ್ ರೀಸನ್ ಇದೆ ಕೊಡಿಸ್ಬೋದು ಅಂದರೆ ಕೊಡ್ಸೋಣ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಬೇಕೇ ಬೇಕು ಅಂತ ಹೇಳ್ತಾ ಇರುತ್ತೆ, ಅವಾಗ ಕೊಡ್ಸೋಕ್ಕಾಗಿರಲ್ಲ. ನೀವು ಅವಾಗ ಮಗುನ ಹತ್ರ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು, ಚಾಕ್ಲೇಟ್ ತಿನ್ನೋದ್ರಿಂದ ಏನಾಗುತ್ತೆ, ಸೊ ನೀನು ಇವಾಗ ಇಷ್ಟು ತಿಂದರೆ ಬಾಡಿಗೆ ಈ ಥರ ಆಗುತ್ತೆ. ಸೊ ಮಗು ಅರ್ಥ ಆಗೋ ಭಾಷೆಯಲ್ಲಿ ನೀವು ಮಗು ಕುತ್ಕೊಂಡು ಹೇಳಿದ್ರೆ ಸೊ ಮಗುಗೂ ಅರ್ಥ ಆಗುತ್ತೆ. ಸೊ ಓವರ್ ಅ ಪಾಯಿಂಟ್ ಮೇ ಬಿ ಒಂದಿನದಲ್ಲಿ ಆಗಲ್ಲ, ನೀವು ದಿನ ಈ ಥರ ಮಾಡ್ತಾ ಇರಬೇಕು. ಇದೊಂದು ರೊಟೀನಾಗಿ ಫಾಲೋ ಮಾಡೋದ್ರಿಂದ ಮಗು ಒನ್ ಡೇ ರಿಯಲೈಸ್ ಆಗುತ್ತೆ. ಸೊ ಈ ಥರ ಮಾಡೋದು ನಾನು ಈ ಥರ ಅಳ್ಬಾರ್ದು, ಯಾವಾಗ್ಲೂ ಇದು ಬೇಕು ಅದು ಬೇಕು ಅಂತ ಕೇಳೋದನ್ನ ಕಮ್ಮಿ ಮಾಡ್ಕೊಬೇಕು. ಸೊ ಇಟ್ಸ್ ಅ ಬಾಂಡ್ ಇಂದ. ಆಮೇಲೆ ಪೇರೆಂಟಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಹಂಗೆ ಹೇಳೋದೆಲ್ಲ ಒಂದಿನದಲ್ಲೇ ಮಾಡೋಕ್ಕಾಗಲ್ಲ. ಹೇಳಿದ ತಕ್ಷಣ ಮಗುನೂ ಕೇಳಲ್ಲ. ಮಗುಗೂ ಅದು ಇಷ್ಟು ದಿನ ಕಲ್ತಿರೋದು ಮಗು ಈಗ ಅನ್ಲರ್ನ್ ಮಾಡಬೇಕು, ಹೊಸದು ಕಲಿಬೇಕು ಅಂದರೆ ಬೇಬಿಗೂ ಟೈಮ್ ಆಗುತ್ತೆ. ನೀವು ಪದೇ ಅದನ್ನೇ ಹೇಳ್ತಾ ಬರೋದ್ರಿಂದ ಬೇಬಿ ಆಲ್ಸೋ ರಿಯಲೈಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಟೈಮ್ ತಗೊಳ್ಬೇಡಿ, ಪೇರೆಂಟ್ಸ್ ಕೂಡ ಟೈಮ್ ತಗೊಂಡು ಪೇಷನ್ಸ್ ಟೈಮು ಎಲ್ಲ ಸ್ವಲ್ಪ ಸ್ಪೆಂಡ್ ಮಾಡಿ ಮಗು ಬೆಳವಣಿಗೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಇನ್ನೊಂದು ಮ್ಯಾಮ್, ಈಗ ನವಜಾತ ಶಿಶುಗಳ ಬಗ್ಗೆ ನಾವು ತಗೊಳ್ಳೋದಾದ್ರೆ ಲೈಕ್ ಏನಂತ ಅಂದರೆ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಫೀಡಿಂಗ್ ಬಾಟಲ್ಗಳು ಸಿಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಏನಂತ ಅಂದರೆ ಮಕ್ಕಳು ಹಾಲು ಕುಡಿದ್ರೆ ಸಾಕು ಅಂತ ತಾಯಂದಿರು ಏನು ಮಾಡ್ತಾರೆ, ಆ ಫೀಡಿಂಗ್ ಬಾಟಲ್ ಮೇಲೆ ಗೊಂಬೆಗಳಿರುವಂಥದ್ದು ಅಥವಾ ಟಾಯ್ಸ್ ಇರುವಂಥದ್ದು ಏನೋ ಒಂದು ಡಿಸೈನ್ ಇದೆ, ಅದು ನೋಡ್ಕೊಂಡಾದ್ರೂ ಮಗು ಹಾಲು ಕುಡಿಯುತ್ತೆ ಅಂತ ಇದು ಮಾಡ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಬ್ರ್ಯಾಂಡ್ ಅನ್ನೋದಕ್ಕಿಂತ ಯಾವ ರೀತಿ ಒಂದು ಫೀಡಿಂಗ್ ಬಾಟಲ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ? ಯೂಶಲಿ ಇಂಡಿಯಾದಲ್ಲಿ ಫೀಡಿಂಗ್ ಬಾಟಲ್ಸ್ ಅಷ್ಟು ಪ್ರಿಯಾರಿಟೀಸ್ ನಾವು ಮಾಡಲ್ಲ. ಇನ್ನು ಫೀಡಿಂಗ್ ಬಾಟಲ್ಸ್ನ ಅವಾಯ್ಡ್ ಮಾಡೋದು ಆದಷ್ಟು ಒಳ್ಳೆಯದು. ಏನಾಗುತ್ತೆ, ಮಗುಗೆ ಚೀವಿಂಗ್ ಎಬಿಲಿಟಿ ಹೊಟ್ಟೋಗುತ್ತೆ. ಫೀಡಿಂಗ್ ಬಾಟಲಲ್ಲೇ ಸಕ್ ಮಾಡ್ತಾ ಇರುತ್ತೆ, ಹಾಲು ಕುಡಿಯೋದಾಗಲಿ ಯಾವಾಗಲೂ, ಅಥವಾ ಬೇರೆ ಇವನ್ ಫ್ರೂಟ್ ಜ್ಯೂಸಸ್, ನೀರು ಸಹ ಫೀಡಿಂಗ್ ಬಾಟಲಲ್ಲೇ ಕುಡಿಯುತ್ತೆ. ಈ ಥರ ಮಕ್ಕಳು ಚೂವಿಂಗ್ ಎಬಿಲಿಟಿನ ಕಳ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಏನಾದ್ರು ಸಾಲಿಡ್ಸ್ನ ಶುರು ಮಾಡೋಕ್ಕೋದ್ರೆ ಡೈರೆಕ್ಟ್ ನುಂಗೋದು ಈ ಥರ ಮಾಡ್ತಾರೆ. ಆ ಚೂವಿಂಗ್ ಎಬಿಲಿಟಿ ಹೊಟ್ಟೋಗುತ್ತೆ. ಆಮೇಲೆ ಗಮ್ಸ್ ಎಲ್ಲ ಮುಂದೆ ಬರೋಕ್ಕೆ ಶುರು ಆಗ್ತಾ ಇದೆ ಪರ್ಸಿಸ್ಟೆಂಟಾಗಿ ಫೀಡಿಂಗ್ ಬಾಟಲ್ ಸಕ್ ಮಾಡೋದ್ರಿಂದ. ಆದಷ್ಟು ಫೀಡಿಂಗ್ ಬಾಟಲ್ ಅವಾಯ್ಡ್ ಮಾಡಿ. ತುಂಬ ಎಮರ್ಜೆನ್ಸೀಸ್ ಇದೆ, ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ರೆ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡಿ. ಮನೆಯಲ್ಲಿ ನಾರ್ಮಲ್ ಟಂಬ್ಲರ್ಸ್, ಲೋಟದಲ್ಲಿ ನೀರು ಕುಡಿಸೋದಾಗಲಿ ಹಾಲು ಕುಡಿಸೋದಾಗಲಿ ರೂಢಿ ಮಾಡೋದು ಒಳ್ಳೆಯದು. ಸೊ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅನ್ನೋದಕ್ಕಿಂತ ಫೀಡಿಂಗ್ ಬಾಟಲ್ಸ್ನ ಇನ್ ಜನರಲ್ ಅವಾಯ್ಡ್ ಮಾಡೋದು ಬೆಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಮೇಘನಾ ಎನ್ನುವರು ನವಜಾತ ಶಿಶುಗಳ ಆರೋಗ್ಯ ಇರ್ಬೋದು, ಮಕ್ಕಳು ಯಾವ ರೀತಿ ಒಂದು ಫುಡ್ನ ತಗೊಂಡ್ರೆ ವೆಯ್ಟ್ ಗೇನ್ ಆಗ್ತಾರೆ, ಮಕ್ಕಳು ಹುಷಾರು ತಪ್ಪಿದಾಗ ನಾವು ಪೇರೆಂಟ್ ಆದವರು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತ ಸಾಕಷ್ಟು ಮಾಹಿತಿನ ನೀಡಿದ್ರು ಅಂತ ಹೇಳ್ತಾ, ಮುಂದಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ. ಡಾಕ್ಟರ್, ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲೂ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರಿಗೆ ಮಕ್ಕಳ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿನ ನೀಡಿದ್ರಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.